ನಮಸ್ಕಾರ, ನೀವು ನೋಡ್ತಿದ್ದೀರಾ ವ್ಯೂ ಪಾಯಿಂಟ್. ನಾನು ಅಭಿಷೇಕ್ ರಾಮಪ್ಪ. ಕಾಯಿ ಕಮಲ ಅನುದಾನ ವಾರ್, ಈ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಯಾಕೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಮೇ ಬಿ ಇಲ್ಲಿ ಡಿಸ್ಕಸ್ ಆಗೋದು ಅಥವಾ ಇಲ್ಲಿ ಆಗಬಹುದಾದ ಎಂಡ್ ರಿಸಲ್ಟ್ ಅಂತ ಇವತ್ತು ಡೆಲ್ಲಿ ಚಲೋ ಅಂತ ಮಾಡಿದೆ. ದೊಡ್ಡ ಮಟ್ಟದ ಹೋರಾಟ. ನಿಮಗೆ ದೆಹಲಿಯಲ್ಲಿ ನಿಂತು ಕೇಂದ್ರ ಸರ್ಕಾರ ಹೀಗೆ ನಮಗೆ ಮೋಸ ಮಾಡಿದೆ, ಇಷ್ಟು ಲಕ್ಷ ಕೋಟಿಗಳು ಬರಬೇಕಾಗಿತ್ತು. ಒಂದು ವೇಳೆ 2011 ಪಾಪ್ಯುಲೇಷನ್ ಬದಲಿಗೆ ಸೆನ್ಸಸ್ 1971 ಸೆನ್ಸಸ್ ತಗೊಂಡಿದ್ರೆ ನಮ್ಗೆ ಇಷ್ಟು ಅನ್ಯಾಯ ಆಗಿರ್ತಿರ್ಲಿಲ್ಲ. ಸಿದ್ದರಾಮಯ್ಯ ಅವರು ಹೇಳಿದ ಮಾತು. ಈ ತರದ ಆರೋಪಗಳ ಸುರಿಮಳೆಯನ್ನ ಗೈದು ನಮಗೆ ಇಂತಿಂತ ಕಡೆ ಮೋಸ ಆಯ್ತ್ರಿ, ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ಹೇಳಿದಾಗ ಯಾಕೆ ಕೊಡ್ಲಿಲ್ಲ, ಇಂಟ್ರಿಮ್ ಫಿನಾನ್ಷಿಯಲ್ ಕಮಿಷನ್ಗೆ ಒಂದು ಅರ್ಜಿ ಹೋದಾಗ ಅಥವಾ ಒಂದು ಸಜೆಷನ್ ಹೋದಾಗ ಅದನ್ನ ವಿತ್ತ ಸಚಿವರು ನಾನು ಇನ್ವಾಲ್ವ್ ಆಗಲ್ಲ ಅಂದವರು ಯಾಕೆ ಅದನ್ನ ತಿರಸ್ಕರಿಸೋದು, ಫೈನಲ್ ರಿಪೋರ್ಟ್ ಅಲ್ಲಿ ಯಾಕೆ ಅದು ರಿಫ್ಲೆಕ್ಟ್ ಆಗಿಲ್ಲ, 5,000 ಕೋಟಿ ಅದು ಬರಬೇಕಾಗಿತ್ತಲ್ವಾ, ಅದು ಬಂದಿಲ್ಲ. 4.713% ಇದ್ದಿದ್ದು 3.6%ಗೆ ಬರುವಾಗ 14th ಫಿನಾನ್ಸ್ ಕಮಿಷನ್ಗೂ 15th ಫಿನಾನ್ಸ್ ಕಮಿಷನ್ಗೂ ಹೆಚ್ಚು ಕಡಿಮೆ ಆಗಿದ್ದು 20%, 20% ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ಕೈ ತಪ್ಪಿ ಹೋಯ್ತು. ಇದಕ್ಕೆ ಯಾರು ಜವಾಬ್ದಾರರು, ನಾವು ಕೇಳದೆ ಹೋದ್ರೆ ಸಮಸ್ಯೆ ಅಲ್ವಾ ಅಂತ ಸಿದ್ದರಾಮಯ್ಯ ಅವರು ಮಾತಾಡಿದರು. ಇದಕ್ಕೆ ಉತ್ತರ ಕೊಟ್ಟಿದ್ದು ಪ್ರಧಾನಿಯವರು ರಾಜ್ಯಸಭೆಯಲ್ಲಿ. ಹಿಮಾಲಯ ನೀರ್ಗಲ್ಲು, ಈ ನೀರು ನಂದ್ರಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದಾದ್ರೆ ಈ ನೀರು ನನ್ನದು ಅಂತ ಅಂದ್ಬಿಟ್ರೆ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಏನಾಗಬೇಡ, ಇದು ಅಪಾಯಕಾರಿ, ಹಾಗೆ ಮಾತಾಡಬಾರ್ದು ಅಂತಂದ್ರು. ಜೊತೆಗೆ ಬಿಜೆಪಿ ಈಗ 2004ರಿಂದ 14ರವರೆಗೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು, 14ರಿಂದ 24ರವರೆಗೆ ಕೊಟ್ಟಿರೋದು ಎಷ್ಟು ಪರ್ಸೆಂಟ್ ಏರಿಕೆ ಆಗಿದೆ, 240%ನಷ್ಟು ಏರಿಕೆ ಆಗಿದೆ, ಬೇರೆ ಬೇರೆ ಅನುದಾನಗಳಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಅದನ್ನೆಲ್ಲ ಒಂದು ದಾಖಲೆ ಬಿಡುಗಡೆ ಮಾಡಿ. ಸಿದ್ದರಾಮಯ್ಯ ಅವರ ಬೆಳಗಿನ ಉತ್ತರದಲ್ಲಿ ಅಥವಾ ಆರೋಪಗಳಲ್ಲಿ ಅದಕ್ಕೊಂದು ಮರು ಪ್ರಶ್ನೆ ಇತ್ತು. ಏನಪ್ಪಾ ಅದು ಅಂತಂದ್ರೆ 2004ರ ಬಜೆಟ್ ಗಾತ್ರ ಏನು, 2024ರ ಫಿನಾನ್ಷಿಯಲ್ ಇಯರ್ಗೆ ಬಜೆಟ್ ಗಾತ್ರ ಏನು. ಸೊ ನಿಮಗೆ ಬಜೆಟ್ ಗಾತ್ರದ ಅನುಗುಣವಾಗಿ ಕೊಡುವ ಹಣನೂ ಏರಿಕೆ ಆಗ್ಬೇಕಾಗಿತ್ತಲ್ವಾ ಅನ್ನೋದಿದೆ. ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಉತ್ತರವನ್ನು ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಕೆಲ ಬರ್ನಿಂಗ್ ಕ್ವೆಶನ್ಸ್ ಅಥವಾ ಯಾವ ವಿಷಯದ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಅನ್ನೋದರ ಕ್ವಿಕ್ ಗ್ರಾಫಿಕ್ಸ್ ಅನ್ನ ಕ್ವಿಕ್ ಆಗಿ ನೋಡ್ಕೊಂಡು ಹೋಗ್ಬಿಡೋಣ. ರಾಜ್ಯ ಹಾಗೂ ಕೇಂದ್ರ ತೆರಿಗೆ ಯುದ್ಧದಲ್ಲಿ ಯಾರ ಕೈ ಮೇಲೂ ಯಾಕೆ ಇದನ್ನ ಕೇಳ್ತೀವಿ ಅಂತಂದ್ರೆ, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರಲ್ಲ, ಹಾಗಾದ್ರೆ ಫಿನಾನ್ಸ್ ಕಮಿಷನ್ ಈಗ ಕೂತ್ಕೊಂಡು ಅದನ್ನ ಸರಿಪಡಿಸ್ಬಿಡುತ್ತಾ, ತಿದ್ದು ಬಿಡುತ್ತಾ, ಆ ಥರದ್ದೇನಾದ್ರೂ ಬದಲಾವಣೆ ಆಗುತ್ತಾ, ಇಲ್ಲ ಅನ್ನೋದು ಗೋಡೆ ಬರಹದಷ್ಟೇ ಸ್ಪಷ್ಟ. ಸೊ ಏನ್ ಮಾಡಿದ್ರು ಈಗ, ಈ ಹಿಂದೆ ಯಾಕೆ ಹೋರಾಟ ಆಗಿರಲಿಲ್ಲ, 2023 ಎಲೆಕ್ಷನ್ ಆಯ್ತು, ಆಗ ಇದನ್ನ ಮಾತನಾಡಲಾಗಿತ್ತಾ ಈ ಮಟ್ಟಿಗೆ, ಆಗ ಯಾಕೆ ದಿಲ್ಲಿ ಚಲೋ ಆಗಿರಲಿಲ್ಲ, ಈ ಪ್ರಶ್ನೆ ಇದೆ. ಮುಂದಿನ ಪಾಯಿಂಟ್ಗೆ ಹೋಗೋಣ. ದಿಲ್ಲಿ ಚಲೋ ತಂತ್ರಕ್ಕೆ ಈಗ ಬಿಜೆಪಿ ಉತ್ತರ ಕೊಟ್ಟಿದ್ದ ದಾಖಲೆಯನ್ನ ಮುಂದಿಟ್ಟಿದೆ. ಆ ದಾಖಲೆಯ ಅಂಶಗಳಿಗೆ ಕಾಂಗ್ರೆಸ್ನ ಪ್ರತಿವಾದ ಏನು, ಯಾಕೆ ಅಂತಂದ್ರೆ ಅನುದಾನವನ್ನೆಲ್ಲ ನೀವು ತಗೊಂಡ್ ಬಂದು ಇಲ್ಲಿ ಕೇಳಕ್ಕಾಗಲ್ರಿ, ಅನುದಾನದ ಬಿಟ್ಬಿಡಿ, ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ಹಕ್ಕು, ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ, ಅದೇ ನಿಮ್ ಪ್ರಾಬ್ಲಮ್ಮಾ ಅಂತ ಕೇಳ್ತಾ ಇದ್ರು. ಹಾಗಾದ್ರೆ ಕೆಲ ಫಿನಾನ್ಸ್ ಕಮಿಷನ್ಗಳ ರಿಪೋರ್ಟ್ ಅನ್ನು ನೋಡಿದ್ರೆ ಒಂದು ಟ್ರೆಂಡ್ ಫಾಲೋ ಆಗ್ತಿದೆ. ಈಗ ಮೋದಿ ಸರ್ಕಾರ ಉತ್ತರ ಪ್ರದೇಶ ಬಿಹಾರಕ್ಕೆ ಜಾಸ್ತಿ ಕೊಡ್ತಿರೋದು, ಕರ್ನಾಟಕ ನ್ಯಾಯ ಅನ್ನೋದಾದ್ರೆ ಈ ಹಿಂದೆ ಅಂದ್ರೆ ಮೋದಿ ಸರ್ಕಾರ ಕೊಡೋದಲ್ಲ, ಇದು ಫಿನಾನ್ಸ್ ಕಮಿಷನ್ ಕೊಡ್ತಾ ಇರೋದು, ಅದರಲ್ಲಿ ಸರ್ಕಾರದೇನು ಪಾತ್ರ ಇರೋದಿಲ್ಲ. ಮನಮೋಹನ್ ಸಿಂಗ್ ಅವರ ಅವಧಿಯ UPA 1 and 2 ನಲ್ಲಿ ಎಷ್ಟು ಕೊಡ್ತಾ ಇದ್ರು ಹಾಗಾದ್ರೆ ಉತ್ತರ ಪ್ರದೇಶ ಬಿಹಾರಕ್ಕೆ, ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಹಾಗೇನೆ ಕಾಂಗ್ರೆಸ್ನ ಆರೋಪಕ್ಕೆ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರವನ್ನ ಇಲ್ಲಿ ಪಡ್ಕೊಳ್ಳೋಣ ಕಾಂಗ್ರೆಸ್ನ ಗೆಸ್ಟ್ ನಿಂದ. ಅದೇ ರೀತಿ ಅನುದಾನದ ವಾರ್ಗೆ ವಿತ್ತ ಸಚಿವರು ಪ್ರತ್ಯುತ್ತರವನ್ನ ಕೊಟ್ಟರು. ಈ ಎಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ಳೋಣ. ಗೆಸ್ಟ್ಗೆ ಹೋಗೋದಕ್ಕೆ ಮುಂಚೆ 12th ಫಿನಾನ್ಸ್ ಕಮಿಷನ್ 13th, 14th, 15th ಇದರಲ್ಲಿನ ಒಂದು ಟ್ರೆಂಡ್ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. 12th ಫಿನಾನ್ಸ್ ಕಮಿಷನ್ ಅಲ್ಲಿ ಸಿ ರಂಗರಾಜನ್ ಚೇರ್ಮನ್ ಇದ್ದಿದ್ದು. ಉತ್ತರ ಪ್ರದೇಶಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕೊಟ್ಟಿದ್ದು 19%, ಬಿಹಾರಕ್ಕೆ ಕೊಟ್ಟಿದ್ದು 11%, ಕರ್ನಾಟಕಕ್ಕೆ 4.4%. 13ನೇ ಫಿನಾನ್ಸ್ ಕಮಿಷನ್ಗೆ ಬರೋಣ. ಇದು 2010ರಿಂದ 15 UPA 2. ಡಾಕ್ಟರ್ ವಿಜಯ್ ಎಲ್ ಕೇಲ್ಕರ್ ಚೇರ್ಮನ್ ಇದ್ದಿದ್ದು. ಉತ್ತರ ಪ್ರದೇಶಕ್ಕೆ 19.6%, ಕರ್ನಾಟಕಕ್ಕೆ 4.3%, ಬಿಹಾರಕ್ಕೆ 10.9%. ಸಿಮಿಲರ್ ಇದೆ. 14ನೇ ಫಿನಾನ್ಸ್ ಕಮಿಷನ್ 2015ರಿಂದ 20 ಡಾಕ್ಟರ್ YV ರೆಡ್ಡಿ ಅವರಿದ್ರು ಚೇರ್ಮನ್. ಉತ್ತರ ಪ್ರದೇಶ 17.9%. ಈ ಹಿಂದಿನ 2 ಅವಧಿನಲ್ಲಿ 19% ಇತ್ತು ನಿಮ್ಮ ಗಮನಕ್ಕೆ. ಬಿಹಾರಕ್ಕೆ 9.6%, ಕರ್ನಾಟಕಕ್ಕೆ 4.7%. ಇನ್ನು 15ನೇ ಕಮಿಷನ್ ನಲ್ಲಿ ಅಗೈನ್ ಕರ್ನಾಟಕಕ್ಕೆ ಕಮ್ಮಿ ಆಗಿದೆ, 3.61. ನಾನು ಆಗ್ಲೇ ಹೇಳಿದ್ದು ಇದರ ಡಿಫರೆನ್ಸ್ 20% ಅಂತ. ಉತ್ತರ ಪ್ರದೇಶಕ್ಕೆ 17.9%, ಬಿಹಾರಕ್ಕೆ 10.05%. ಒಂದು ಟ್ರೆಂಡ್ ಅನ್ನ ನಾವು ನೋಡ್ತಾ ಇದ್ದೀವಿ. ಯಾರನ್ನ ದೂಷಿಸಬೇಕು, ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಅತಿಥಿಗಳಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಫಿನಾನ್ಸ್ ಕಮಿಷನ್ ನಲ್ಲಿರುವ ಅಂಶಗಳ ಕುರಿತಾಗಿ ನನಗಿಂತ ಚೆನ್ನಾಗಿ ಅವರೇ ಹೇಳೋದಕ್ಕೆ ಸಾಧ್ಯ. ಈ ಎಲ್ಲದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಮೊದಲಿಗೆ ಆರ್ಥಿಕ ತಜ್ಞರು ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಬಿಜೆಪಿಯ ವಕ್ತಾರರು MG ಮಹೇಶ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಸೂರ್ಯ ಮುಕುಂದರಾಜ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೇಮಂತ್ ಕುಮಾರ್ ಅವರ ಕ್ವಿಕ್ ರಿಯಾಕ್ಷನ್ ಸರ್, ಎಲ್ಲರದು ಮೊದಲಿಗೆ 1 ನಿಮಿಷದ ಕ್ವಿಕ್ ರಿಯಾಕ್ಷನ್ಗೆ ಹೋಗ್ಬಿಡೋಣ.
ಫಿನಾನ್ಸ್ ಕಮಿಷನ್ ನಲ್ಲಿ ಅಲೋಕೇಶನ್ ಆಗಿರುವ ಪರ್ಸೆಂಟೇಜಸ್ ನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಕ್ರೈಟೀರಿಯಾ ಅಂಡ್ ವೈಟ್ಗೆ ಆಮೇಲೆ ಹೋಗೋಣ ಸರ್. ಮೋದಿ 1 and 2 ನ ನೀವು ದೂಷಿಸೋದಾದ್ರೆ ಉತ್ತರ ಪ್ರದೇಶ ಬಿಹಾರಕ್ಕೆ ಜಾಸ್ತಿ ಕೊಟ್ರಿ ಅಂತ, UPA 1 and 2 ನಲ್ಲೂ ಡೆಫಿನೆಟ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಮೋದಿ 1 and 2 ಅವಧಿಗಿಂತ. ಫಿನಾನ್ಸ್ ಕಮಿಷನ್ನೇ ಕೊಟ್ಟಿರೋದು, ಸರ್ಕಾರವನ್ನು ನಾವು ದೂಷಿಸೋದು ಬೇಡ. ಈ ಟ್ರೆಂಡ್ ನ ಬಗ್ಗೆ ನೀವೇನಂತೀರಿ ಸರ್? ಯಾಕೆ ಹೀಗಾಗ್ತಿದೆ? ಏನೂ ಇಲ್ಲ, ಆವತ್ತಿನವರೆಗೂ ಸಮಸ್ಯೆ ಬಂದಿರೋದಿಷ್ಟೇ. 1951ನಲ್ಲಿ ಫೈನಾನ್ಸ್ ಕಮಿಷನ್ ಶುರುವಾದಾಗಿಂದ 6 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನಿತ್ತೋ ಅದೇ ಪ್ಯಾರಾಮೀಟರ್ ಉಳ್ಕೊಂಡಿದೆ. ಅದರಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಏನ್ ಸೇರಿದ್ದಾರೆ ಅಂದ್ರೆ ಟ್ಯಾಕ್ಸಲ್ ಅಂಡ್ ಫಿಸಿಕಲ್ ಎಫರ್ಟ್ಸ್ ಮತ್ತು ಫಾರೆಸ್ಟ್ ಕವರ್ ಅಂತ ಇದ್ದಿದ್ದನ್ನ ಫಾರೆಸ್ಟ್ ಅಂಡ್ ಇಕಾಲಜಿ ಅಂತ ಚೇಂಜ್ ಮಾಡಿದ್ದಾರೆ. ಆಗಿನ ಪರಿಸ್ಥಿತಿಯಲ್ಲಿ ಹೇಗೆ ದುಡ್ಡುಗಳನ್ನ ಹಂಚ್ತಾ ಬಂದಿದ್ರು ಅದೇ ಪದ್ಧತಿಯಿಂದ ಹಂಚ್ಕೊಂಡ್ ಬಂದಿದ್ದಾರೆ. ಇದು ಸಮಸ್ಯೆ ಆದದ್ದು 1961 ಇಂದ 1971 ವರೆಗೂ. 1961 ಇಂದ 1971 ಅಲ್ಲಿ ಏನಾಯ್ತು, 35% ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗೋಯ್ತು. ಆಗ ಇಂದಿರಾ ಗಾಂಧಿ ಅವರು ಏನಂದ್ರು, ಈ ತರ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂದ್ರೆ ದೇಶ ನಡೆಸೋದಕ್ಕಾಗೋದಿಲ್ಲ. ಆವಾಗಲೇ ನಸ್ಬಂದಿ, ನಾವಿಬ್ಬರು ನಮಗಿಬ್ಬರು, ಈ ಯೋಜನೆಗಳೆಲ್ಲ ಬಂದು ಎಲ್ಲ ಸ್ಟೇಟ್ಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನು ಅಂದ್ರೆ ನೀವು ಪಾಪ್ಯುಲೇಷನ್ನ ಕಮ್ಮಿ ಮಾಡಿ ಅಂತ. ಆಗಲೇ ಸೌತ್ ಇಂಡಿಯನ್ ಸ್ಟೇಟ್ಗಳು ಇದಕ್ಕೊಂದು ಪ್ರಶ್ನೆ ಕೇಳಿದ್ರು, ನಮ್ಮ ಪಾಪ್ಯುಲೇಷನ್ ಕಮ್ಮಿ ಇದೆ, ನಾರ್ತ್ ಅಲ್ಲಿರೋ ಪಾಪ್ಯುಲೇಷನ್ ಜಾಸ್ತಿ ಇದೆ, ಏನು ಮಾಡಬೇಕು ಇದಕ್ಕೆ ಅಂತ. ಆವಾಗ ಡಿಸಿಷನ್ ತಗೊಂಡಿದ್ದೇನು ಅಂದರೆ 1971 ಸೆನ್ಸಸ್ ಏನಿದೆಯೋ ಅದರ ಬೇಸಿಸ್ನಲ್ಲೇ ಸೆಂಟ್ರಲ್ ಗವರ್ನಮೆಂಟ್ ಎಲ್ಲ ಪಾಲಿಸಿ ಡಿಸಿಷನ್ಸ್ ತಗೊಳ್ಳೋದು ಅಂತ ಆಗಿತ್ತು. ಅದಾದಮೇಲೆ ಈಗ 2011 ಆಲ್ಮೋಸ್ಟ್ 30 ವರ್ಷ ಕಳೆದಿದೆ. ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್, 30 ವರ್ಷ ಇಸ್ ಅ ತುಂಬಾ ದೊಡ್ಡ ಪೀರಿಯಡ್. ನಮ್ಮ ಪಾಪ್ಯುಲೇಷನ್ ಇವಾಗ 2011 ಪ್ರಕಾರ ಈ ಹೊಸ 2000 ಕೋವಿಡ್ ಟೈಮ್ನಲ್ಲಿ 2020-21ಗೆ ಕೋವಿಡ್ ಅಂತ ಒಂದು ಪಾಲಿಸಿ ಮಾಡಿದ್ರು. ಅದಾದ್ಮೇಲೆ 21-26 ಅಂತ ಒಂದು ಹೊಸ ಪಾಲಿಸಿ ಮಾಡಿಕೊಟ್ರು. ಈ ಎಕ್ಸಿಸ್ಟಿಂಗ್ ಪಾಲಿಸಿ ಏನಿದೆ ಇದು 21 ಇಂದ 26 ವರೆಗೂ ಇದೆ. ಫಾರ್ ಹಾಗಂದ್ರೆ ಈಗಾಗಲೇ 3 ವರ್ಷದ ಅದು ಕಾರ್ಯಾವಪಿ ಆಗಿದೆ. ಆವಾಗ ಇದರದ ಚರ್ಚೆ ಆಗಿಲ್ಲ. ಇದರಲ್ಲಿ ಆಗಿರೋ ಸೂಕ್ಷ್ಮತೆ ಚೇಂಜ್ ಏನು ಅಂದ್ರೆ, ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಮೊದಲು 50 ಇದ್ದಿದ್ದು 15 ಆಗಿದೆ. ಇನ್ನೊಂದು ಏನಪ್ಪ, ಮೊದಲು ಏನಪ್ಪ 1971 ಅಲ್ಲಿ ಇದ್ದಿದ್ದು 17.5% ಅಷ್ಟು ನಮ್ಮ ಪಾಪ್ಯುಲೇಷನ್ ಕೊಟ್ಟಿದ್ದು ವೆಯ್ಟೇಜು. ನೆಕ್ಸ್ಟ್ 2011 ನಲ್ಲಿ ಪಾಪ್ಯುಲೇಷನ್ ಇದ್ದಿದ್ದು 2021 ಅಲ್ಲಿ 10, ಅದನ್ನ 15% ಮಾಡಿದ್ದಾರೆ ಈಗ. ಕಂಪೇರ್ ಟು 1971 ಇದು ಕಮ್ಮಿನೇ ಇದೆ. ಆಮೇಲೆ ಟ್ಯಾಕ್ಸ್ ಅಂಡ್ ಎಫರ್ಟ್ ನಲ್ಲಿ ಇದು ಮಾಡಿದ್ದಾರೆ. ಡಿಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ 12.5, ಇದು ಎಲ್ಲರಿಗೂ ಒಳ್ಳೇದು. ಡಿಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾರು ಕಡುಬಡವರಿದ್ದಾರೆ, ಹೆಲ್ತ್ಗೆ ಹೇಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ, ಎಜುಕೇಶನ್, ನೀವು ಅದರಲ್ಲೆಲ್ಲ ಸೌತ್ ಇಂಡಿಯಾಗೆ ಒಳ್ಳೆ ಪಾಯಿಂಟ್ಸ್ ಬರುತ್ತೆ. ಹೋಗ್ತೀನಿ. ಈಗ ಸೂರ್ಯ ಮುಕುಂದ್ ರಾಜು ತಿಳ್ಕೊಳ್ಬೇಕು ಸರ್, ಈಗ ಹೋರಾಟ ಆಯ್ತು, ನಿಮ್ಮ ಈ ಹೋರಾಟದ ಎಂಡ್ ರಿಸಲ್ಟ್ ಏನು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಈಗ ಫಿನಾನ್ಸ್ ಕಮಿಷನ್ ಇದನ್ನ ತಿದ್ದಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಾ? ಮುಂದೆ ಆಗಬಹುದಾಗಿದ್ದ ಅನ್ಯಾಯವನ್ನ ನಾವು ತಡೆದಿದ್ದೀವಿ ಅಂತ ಅನ್ಸುತ್ತಾ? ಯಾಕೆಂದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ಮೋದಿ 1 and 2 ನಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಅವಧಿ ಪ್ರೈಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತಿಲ್ಲ. UPA 1 and 2 ನಲ್ಲಿ ಸರ್ 19% ಕೊಟ್ಟಿದ್ರಿ ನೀವು, ಆಗ್ಲೂ ಕರ್ನಾಟಕಕ್ಕೆ ಸಿಕ್ಕಿದ್ದು 4.4%. ಈಗ ಅನ್ಯಾಯ ಅನ್ನೋದಾದ್ರೆ ಆಗ್ಲೂ ಅನ್ಯಾಯ ಅಂತಾನೆ ನೀವು ಟರ್ಮ್ ಮಾಡ್ಬೇಕಾಗತ್ತೆ. ಪ್ಲೀಸ್, ಅನ್ಯಾಯ ಯಾವತ್ತು ಮಾಡಿದ್ರು ಅನ್ಯಾಯನೇ, ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಫೈನ್, ಅದು UPA ಸರ್ಕಾರ ಆಗಿರ್ಬೋದು ಅಥವಾ NDA ಸರ್ಕಾರ ಆಗಿರ್ಬೋದು, ಮೋದಿ ಆಗಿರ್ಬೋದು. ಸೊ ಮೊದಲನೇದಾಗಿ ಒಂದು ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂತ ಅನ್ಯಾಯನ ನಾವು ಮೊದಲು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದು ನಮ್ಮ ಸರ್ಕಾರ ಇರಲಿ ಯಾರ್ದಾರು ಇರಲಿ, ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗುವಂಥ ಸಂದರ್ಭಗಳು ಸೃಷ್ಟಿ ಆದರೆ ಖಂಡಿತವಾಗ್ಲೂ ಹೋರಾಟ ಮಾಡಬೇಕು, ಅದು ಪಕ್ಷಾತೀತವಾಗಿ. ಸೊ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಅಧಿಕಾರ ಇದೆ ಅಂತ ಹೇಳಿದ ಮಾತ್ರಕ್ಕೆ ನಾವು ನಮ್ಮ ಹಕ್ಕನ್ನ ಕೇಳಬಾರ್ದು ಅಂತ ಏನಿಲ್ಲ. ಫೆಡರಲ್ ಸಿಸ್ಟಮಲ್ಲಿ ಅದೇ ಇರೋದು. ಸೊ ಇದು ಇವತ್ತಿನ ಈ ಚರ್ಚೆ ಹುಟ್ಟಾಕಿರೋದಕ್ಕೆ ಕಾರಣ ಏನು ಅಂದರೆ, ಮೊನ್ನೆ ಇಂಟ್ರಿಮ್ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಅಲಾಟ್ ಮಾಡಿರೋದು 3.46% ಮಾತ್ರ ಅಂತ. ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡೋಣ, ಯಾಕೆಂದ್ರೆ ಇದು 15th ಫಿನಾನ್ಸ್ ಕಮಿಷನ್, ಚೇರ್ಮನ್ ಅವರು, ಇದು 2020 ಇದು ಕಮಿಷನ್ ಬೇರೆ, ಫೈನಾನ್ಸ್ ಕಮಿಷನ್ ಬೇರೆ, ಇನ್ನೊಂದು ಬಜೆಟ್ ಆದ ನಂತರ ಈ ಚರ್ಚೆ ಹುಟ್ಟಾಕಿರೋ. 2020ರಲ್ಲೇ ಇದು ಸ್ಟಾರ್ಟ್ ಆಗಿದೆ, ಆ ಟ್ಯಾಕ್ಸ್ ಡಿವಲ್ಯೂಷನ್ ಆಗಿ ಡಿಸೈಡ್ ಆಗಿದೆ, ಎಲ್ಲಾನು ಸೇರೆ ಇಷ್ಟೊಂದು ಚರ್ಚೆ, ಇಷ್ಟೊಂದು ಚರ್ಚೆ ಒಂದಿತ್ತು. ಬಜೆಟ್ ನೋಡಿದ ಮೇಲೆ ಅದಿನ್ನು ಇದು ನಾವು GST ಕೌನ್ಸಿಲ್ ಮೀಟಿಂಗ್ಗಳಿಗೆ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಕೃಷ್ಣ ಬೈರೇಗೌಡರು ಹೋಗ್ತಾ ಇರ್ತಾರೆ, ಅದು ಚರ್ಚೆ ಆಗ್ತಾ ಇರುತ್ತೆ. ಪ್ರತಿ ಸತಿ ನೀವು ಬಂದಾಗೆಲ್ಲ GST ಇದರಿಂದ ನಮ್ಗೇನು ತೃಪ್ತಿ ಆಗ್ಲಿಲ್ಲ, ರಾಜ್ಯಕ್ಕೇನು ಬರಲಿಲ್ಲ. ಈಗ ಬರಗಾಲ ಇದೆ, ಬರಗಾಲದಲ್ಲೂ ಕೂಡ ನಮ್ಗೇನು ಸಿಕ್ಕಿಲ್ಲ.
ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರಿಂದ ನೀವು ಹೆಕ್ಟೇರ್ಗೆ 1,000 ರೂಪಾಯಿ ಕೊಡಿ ಅಂತ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ರೈತರಿಗೆ. ಹೆಕ್ಟೇರ್ಗೆ 1,000 ರೂಪಾಯಿ ಹೆಂಗ್ ಕೊಡಕ್ಕಾಗುತ್ತೆ? ಅದಾದ ನಂತರ ಇನ್ನೊಂದು ವಿಚಾರ ನಿಮ್ಗೆ ನೆನಪಿಸಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವರು, ಯಡಿಯೂರಪ್ಪ ಅವರು ಈ ಟರ್ಮಲ್ಲಿ CM ಆಗಿದ್ದಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರು ತುಮಕೂರಲ್ಲಿ ನೇರವಾಗಿ ಕೇಳಿದ್ರು, ನಮ್ಗೆ ರಾಜ್ಯ ನಡೆಸಕ್ ಸಾಕಾಗ್ತಿಲ್ಲ, ಹಣ ಕೊಡಿ ಅಂತ. ಯಾರನ್ನು ಆ ಥರದ್ದೊಂದು ಪರಿಸ್ಥಿತಿನಲ್ಲಿ ಕೇಳಿದ್ರು. ಆಮೇಲೆ ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು CM ಆಗಿದ್ದಾಗ ಇಲ್ಲಿ ನೆರೆ ಹಾವಳಿ ಇತ್ತು. ಅವಾಗ ವೈಮಾನಿಕ ಇದಕ್ಕೆ ಬಂದ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪ, ಮನಮೋಹನ್ ಸಿಂಗ್ ಇಬ್ರು ಜೊತೆಲಿ ಹೋಗಿದ್ರು. ಈ ಕಡೆ ಡಬಲ್ ಇಂಜಿನ್ ಸರ್ಕಾರ ಅಂತಿದ್ರಲ್ಲ, ಇವ್ರ ಸರ್ಕಾರ ಇದ್ದಾಗಲೇ ನರೇಂದ್ರ ಮೋದಿ ಅವರು ಇವ್ರ ಜೊತೆಗೆ ಬರಲಿಲ್ಲ, ಯಡಿಯೂರಪ್ಪ ಅವ್ರ ಜೊತೆಗೆ. ಸೊ ಅವತ್ತಿಂದನೂ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ಅನುದಾನದಲ್ಲಾಗಿರ್ಬೋದು ಅಥವಾ ಹಣದಲ್ಲಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಇವತ್ತಿನ ಹೋರಾಟದ ಎಂಡ್ ರಿಸಲ್ಟ್ ನ ಬಗ್ಗೆ ನಂಗೆ ಒಂಚೂರು ಬೇಕು ಸರ್. ಯಾಕೆಂದ್ರೆ ಈಗ ಫಿನಾನ್ಸ್ ಕಮಿಷನ್ ಡಿಸೈಡ್ ಮಾಡಿದೆ 3.67 ಅಂತ. ಸೊ ಅದು 2025 ವರೆಗೂ ಇರುತ್ತೆ. ಸೊ ನೀವು ಪಡ್ಕೊಂಡಂತ ಪ್ರತಿಫಲ ಏನು ಈ ಹೋರಾಟದಿಂದ? ಈಗ ಅಷ್ಟು ಜನ ಅಲ್ಲಿಗೆ ದೆಹಲಿಗೆ ಹೋದ್ರಿ ಅಲ್ವಾ, ಮೆಸೇಜ್ ಕೊಟ್ಟಿದ್ದಷ್ಟೇನಾ, ಇಲ್ಲ ಲಿಟ್ರಲಿ ಏನೋ ಚೇಂಜಸ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಈ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದಕ್ಕೂ ಬಗ್ಗಲ್ಲ. ಅವ್ರದ್ದು ಒಂದ್ ಸ್ವಲ್ಪ ದಪ್ಪ ಚರ್ಮ. ನೀವೇನೇ ಮಾತಾಡಿದ್ರು ಅದಕ್ಕೆ ಇನ್ನೊಂದು ಅವರು ಆಲ್ಟರ್ನೇಟಿವ್ ಥಿಯರೀಸ್ ನ ಕೊಡ್ತಾರೆ ಹೊರತು ಪರಿಹಾರ ಕೊಡ್ತಾ ಇಲ್ಲ. ನಾವು ಇವತ್ತು ಫೆಡರಲ್ ಸಿಸ್ಟಮ್ ಬಗ್ಗೆ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ರಲ್ಲ, ಇವತ್ತು ಯಾವ್ದಾದ್ರು ರಾಜ್ಯ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ತಮಿಳುನಾಡಿನಲ್ಲಿ DMK ಅವರಿದ್ದಾರೆ, ಮಹಾರಾಷ್ಟ್ರದಲ್ಲಿ ಅವರಿದ್ದಾರೆ, ನೀವು ನಮ್ಮ ಜೊತೆಗೆ ಬನ್ನಿ ನಾವು ಮಾಡ್ತೀವಿ ಅಂತ ಹೇಳೋದಲ್ಲ. ನಿಮ್ಮ ಸೈದ್ಧಾಂತಿಕ ವಿರೋಧಿಗಳಿದ್ರು ಕರೆದು ರಾಜ್ಯದ ಹಿತಾಸಕ್ತಿ ಬಂದಂತ ಸಂದರ್ಭದಲ್ಲಿ ಅದು ಸರ್ಕಾರವಾಗಿರುತ್ತೆ ಹೊರತು ಅಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಕಾಂಗ್ರೆಸ್, ರಾಹುಲ್ ಗಾಂಧಿ ಅಂತಲ್ಲ. ಇಲ್ಲಿರುವಂತ ಜನರ ಇದನ್ನ ಕೇಳ್ತಾ ಇದೀವಿ. ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ಆ ರೀತಿಯಾದಂತ ಮನಪರಿವರ್ತನೆ ಆಗುವಂತ ಅವಕಾಶಗಳಿದ್ರೆ ಇವತ್ತಿನ ನಿಮ್ಮ ಪ್ರಯತ್ನದಿಂದ ಅದಾಗುತ್ತಾ ಅಂತ? ಖಂಡಿತವಾಗ್ಲೂ ಆಗಲ್ಲ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದ ಇವತ್ತು ಜನ ಚರ್ಚೆ ಮಾಡ್ತಿದ್ದಾರೆ, ಚರ್ಚೆ ಒಂದು ಹುಟ್ಟಾಕಿದೀವಿ. ಗ್ರೇಟ್. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ. ಈಗ ಇನ್ನೋರ್ವ ಅತಿಥಿ ನಮ್ಮನ್ನು ಜಾಯ್ನ್ ಆಗ್ತಿದ್ದಾರೆ, JDS ನ ವಕ್ತಾರರು ವೀರಣ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳ್ತಿದ್ಯಾ? ನಮಸ್ಕಾರ ಸರ್. ದಯಮಾಡಿ ಜೊತೆಗಿರಿ, ನಿಮ್ಮ ರಿಯಾಕ್ಷನ್ ನಾನು ಪಡ್ಕೊಳ್ತೀನಿ. ಮಹೇಶ್ ಅವರಿಂದ ನಾನು ಉತ್ತರವನ್ನು ಪಡ್ಕೊಳ್ಬೇಕು. ಸರ್, ಈಗ 4.7% ಇದ್ದಿದ್ದು 3.6%ಗೆ ಬಂದಾಗ 1% ಆಫ್ ಟ್ಯಾಕ್ಸ್ ಡೆವಲ್ಯೂಷನ್ ಕಮ್ಮಿ ಆದ್ರೆ ಅದು 20% ರಾಜ್ಯದ ಪರ್ಫಾರ್ಮೆನ್ಸ್ ನಿಂದ ಬರಬೇಕಾಗಿದ್ದು ಕಮ್ಮಿ ಆದ ಹಾಗೆ. ಅದು ಅನ್ಯಾಯನೇ ಅಲ್ವಾ ಸರ್? ಫಿನಾನ್ಸ್ ಕಮಿಷನ್ ಅಲ್ಲಿ ಇದೆ, ಇದು ಕಾಂಗ್ರೆಸ್ ಹೇಳ್ತಿರೋದಲ್ಲ. ಪ್ಲೀಸ್. ಆ್ಯಕ್ಚುಲಿ ಇವತ್ತು ನಿಜಕ್ಕೂ ಒಂದು ರೀತಿ ತಾವೇನು ಫೆಡ್ರಲ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ದೀರಿ, ಯೂನಿಯನ್ಸ್ ಆಫ್ ಸ್ಟೇಟ್ಸ್, ಇವತ್ತು ಬಹಳ ಬೇಸರದ ದಿನ. ಯಾಕೆ ಅಂತಂದರೆ ನಾವು ಕರ್ನಾಟಕದಂಥ ರಾಜ್ಯದವರು ದೇಶದ ಒಟ್ಟು ಬೆಳವಣಿಗೆ ನಮ್ಮದು ಅಂತ ಭಾವಿಸಿ ಇರಬೇಕಾದಂಥ ಕಾಲಘಟ್ಟದೊಳಗಡೆ ಇವತ್ತು ನಾವು ಭಾಳ ತುಂಬ ಸಂಕೀರ್ಣವಾಗಿ ಯೋಚನೆ ಮಾಡಬೇಕೇನೋ ಅಂತ ಅನ್ಸುತ್ತೆ. ಒಂದು ಮಾಕ್ರಿ ಆಫ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿಗೆ ಇವತ್ತು ಕರ್ನಾಟಕದಿಂದ ಒಂದು ಉದಾಹರಣೆ ಆಯಿತು ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ. ಸಹಜವಾಗಿ ತುಂಬ ವರ್ಷ ನದಿ ಒಳಗಡೆ ಬಂಡೆ ಕಲ್ಲಿರುತ್ತೆ, ನೀರು ಕುಡಿಯಲ್ಲ ಅಂದಂಗೆ 16 ವರ್ಷ ಬಡ್ಜೆಟ್ ಪ್ರೆಸೆಂಟ್ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಆರ್ಥಿಕದ ಪರಿಜ್ಞಾನ ಇಲ್ಲ ಅಂತಕ್ಕಂಥದ್ದನ್ನು ಈ ರೀತಿ ತೋರ್ಪಡಿಸ್ಕೊಂಡಿದ್ದು ನನಗೆ ದುಃಖ ಅಂತನಿದೆ. ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಾನು ಮಾತಾಡಿಲ್ಲ ನಿಮ್ಗೆ. ತಾವೇನು ಏನು ಈಗ 3.8% ಅಂತ ಹೇಳಿದ್ರೆ ನೋಡಿ, ಒಂದು ಸದಾಶಯ ಇವತ್ತು ಅದನ್ನ ರಾಜ್ಯಸಭೆಯಲ್ಲೂ ಕೂಡ ಆದರಣೀಯ ಪ್ರಧಾನಿಯವರು ವ್ಯಕ್ತ ಮಾಡಿದ್ರು. ಏನಪ್ಪಾ ಅದು ಅಂತಂದ್ರೆ, ಇಡೀ ದೇಶವನ್ನು ಒಂದು ದೇಹ ಅಂತ ತೆಗೆದುಕೊಂಡ್ರೆ ದೇಹದ ಯಾವುದೇ ಒಂದು ಅಂಗ ವ್ಯತ್ಯಾಸ ಆದರೂ ಕೂಡ ಅದು ಸರ್ವಾಂಗೀಣ ಅಂತ ಆಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಇಡೀ ಭಾರತದ ಒಟ್ಟು ವಿಕಾಸ ಆಗಬೇಕು, ಆ ದಿಕ್ಕಿನಲ್ಲಿ ಯೋಚನೆ ಆಗಬೇಕು ಅಂತಕ್ಕಂಥದ್ದು ಅದರ ಸದುದ್ದೇಶ. ಇದು ಏನಾಗಿದೆ 1% ಅಂತಕ್ಕಂಥದ್ದು ಏನಿದೆ, ಹಿಂದೆಲ್ಲ ಬೀಮಾರು ಸ್ಟೇಟ್ಸ್ ಅಂತ ಕರಿತಿದ್ರು. ಒಂದು ಉತ್ತರ ಭಾರತದ ರಾಜ್ಯಗಳನ್ನ ಬೀಮಾರು ಸ್ಟೇಟ್ಸ್ ಅಂತ. ದಕ್ಷಿಣ ಭಾರತ ಭಾಳ ನಮ್ಮ ಹೇಮಂತ್ ಅವರು ಭಾಳ ಚೆನ್ನಾಗಿ ಉಲ್ಲೇಖ ಮಾಡಿದ್ರು. ಏನಪ್ಪ ಅಂತಂದರೆ ಜನಸಂಖ್ಯೆ ನಿಯಂತ್ರಣದ ಅನೇಕ ಪ್ಯಾರಾಮೀಟರ್ಸಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಅದನ್ನು ಕಾರ್ಯಗತಗೊಳಿಸಿದ್ರು. ಅದ್ರ ಆ ಬೇಸ್ಡ್ ಮೇಲೆ ಬೇರೆ ಬೇರೆ ಎಲ್ಲ ಕಾರಣಗಳಿಗೋಸ್ಕರ, ನೀವು ಡೆಮೋಗ್ರಫಿ ಬಗ್ಗೆ ಹೇಳಿದ್ರಿ, ಹೌದು, ಇದೆಲ್ಲ ಕಾರಣಗಳಿಗೋಸ್ಕರ ಕೇಂದ್ರ ಸರ್ಕಾರದ ಎಲ್ಲ ಬಹುಮುಖ್ಯವಾದಂಥ ಅನೇಕ ಕಾರಿಡಾರನ್ನ ದಕ್ಷಿಣಕ್ಕೆ ಕೊಟ್ಟರು. ಅದು ಡಿಫೆನ್ಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ಸಂಪನ್ಮೂಲಗಳನ್ನು ಇಲ್ಲಿ ಮಾನವ ಸಂಪನ್ಮೂಲ ಜೊತೆ ಆರ್ಥಿಕ ಸಂಪನ್ಮೂಲವನ್ನು ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನ ಆಗುವಂಥ ರೀತಿಯ ವಾತಾವರಣವನ್ನು ಎಲ್ಲ ರಾಜ್ಯ ಸರ್ಕಾರಗಳು ಮಾಡಿದ್ರು. ನಾನು ಅದನ್ನು BJP ಅಂತಲ್ಲ, ಇಟ್ಸ್ ಒಟ್ಟು ಈ ಕೇಂದ್ರಕ್ಕೆ ಕೇಂದ್ರದವರು ಈ ರಾಜ್ಯ ರಕ್ಷಣಕ್ಕೆ ಕೊಟ್ಟಂಥದ್ದು ಎಲ್ಲ ಇದರ ಕಾರಣಕ್ಕೆ ಇಲ್ಲಿ ಉತ್ಪನ್ನ ಜಾಸ್ತಿ ಆಗಿದೆ. ಯಾವುದು ದಕ್ಷಿಣ ಭಾರತದಲ್ಲಿ ಉತ್ಪನ್ನ ಆಗಿದೆ.
ಒಂದು ಸದಾ ಏನು ಯಾರು ಈ ಥರ ಒಂದು ಪ್ರಗತಿದಾಯಕವಾದಂಥ ರಾಜ್ಯಗಳೇನಿದೆ ಸಹಜವಾಗಿ ಒಂದು ದೊಡ್ಡಣ್ಣನ ಪಾತ್ರವನ್ನು ವಹಿಸ್ಕೊಳ್ಳೋ ಅಂಥದ್ದು ಒಂದು ದೇಶದ ಒಂದು ಪರಂಪರೆಯ ಒಂದು ಮೌಲ್ಯ ಅಂತ ಭಾವಿಸಿ ಈ ಏನು ರಾಜ್ಯಗಳಿದ್ದಾವೆ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಈ ಬೀಮಾರು ಸ್ಟೇಟ್ಸ್ ಅಂತ ಮೊದಲು ಏನು ಕರೆಯಲ್ಪಡಿತ್ತು ಕಾಂಗ್ರೆಸ್ಸಿನ ಆಡಳಿತದ ಕಾರಣಕ್ಕೋಸ್ಕರ ಇವತ್ತು ಅದನ್ನು ಹಿಂದುಳಿದವ್ರ ಕಾರಣ ಇರೋಗ್ರೆ ಆ 70 ವರ್ಷ ಆಡಳಿತ ಮಾಡಿದ್ರಲ್ಲ ಈ ಉತ್ತರ ಭಾರತದ ರಾಜ್ಯಗಳು ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಯಾರು ಆಡಳಿತ ಮಾಡಿದಂಥವ್ರು ಒಂದು ಅದು ಭಾಗ ಚರ್ಚೆ ಆಗ್ಬೇಕಾಗಿರೋದು ಇಲ್ಲಿ ಬಂದ್ಬಿಡ್ತೀನಿ ಏನಂದ್ರೆ ಈಗ 3-4 ರಾಜ್ಯಗಳು ಬಿಮಾರ್ ಅಂತ ಹೇಳೋದಾದ್ರೆ ಇನ್ನು ಮಿಕ್ಕ 25-24 ರಾಜ್ಯಗಳು ಚೆನ್ನಾಗಿ ಅಭಿವೃದ್ಧಿ ಆಗಿದಾವೆ ಅಂತ ಒಪ್ಕೋತಿದ್ದೀರಾ ನೀವು? ಹಾಗಲ್ಲ ಅದು ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಇವೆಲ್ಲವೂ ಇದ್ದಂತದ್ದು ಸ್ಥಿತಿ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಗತಿಶೀಲ ಭಾರತವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ನಾವೇನು 5 ಟ್ರಿಲಿಯನ್ ಎಕಾನಮಿ ಎಲ್ಲರದು ಪಾರ್ಟಿಸಿಪೇಟರಿ ಇರಬೇಕು ಪ್ರತಿ ಒಂದು ರಾಜ್ಯದ್ದು ಅಂತ. ಈ ಏನು 1% ಏನಿದೆ ಏನು ಹೊಸದಾಗಿ ಒಂದು ರಾಜ್ಯವನ್ನ 370ನೇ ವಿಧಿ ತೆಗೆದ ನಂತರ ಏನು ನಾವು ಕಾಶ್ಮೀರವನ್ನು ಏನು 2 ರಾಜ್ಯಗಳನ್ನಾಗಿ ಮಾಡಿದ್ವಿ, ಅದಕ್ಕೊಂದು ವಿಶೇಷವಾದಂಥ ಕಾಶ್ಮೀರದ ಭಾರತದ ಅವಿಭಾಜ್ಯದ ಜೊತೆಗೆ ಅದನ್ನು ವಿಕಾಸ ಮಾಡೋ ದಿಸೆ ಒಳಗಡೆ ಅದಕ್ಕೆ ಒಂದು 1% ಅನ್ನ ಯಾವ ರಾಜ್ಯಗಳು ಕೊಡಬೇಕು ಕೇಳೆ 1% ಒಂದು ನಿಮಿಷ ಮಹೇಶ್ ಸರ್, ಏನಾಗಿದೆ ಅಂದ್ರೆ ಈಗ ರಾಜ್ಯಗಳಿಂದ ₹100 ಹೋದ್ರೆ 41% ಟ್ಯಾಕ್ಸ್ ಡೆವಲ್ಯೂಷನ್ಗೆ ಪರಿಗಣಿಸಿದ್ದಾರೆ. 42% ಇದ್ದದ್ದು 41% ಆಗಿದೆ. ಓವರ್ ಆಲ್ 28 ರಾಜ್ಯಗಳಿಂದ ಬಂದಿದ್ರಲ್ಲಿ 1%. ನಾನ್ ಮಾತಾಡ್ತಿರೋದು ಕರ್ನಾಟಕ ರಾಜ್ಯದ 1%. ಬಹಳ ವ್ಯತ್ಯಾಸ ಇದೆ. ನೀವು ಹೇಳಿದ್ ನಾನು ಅದನ್ನೇ ಹೇಳಕ್ ಪಟ್ಟದ್ದು. ಏನಿದೆ ಇದು ಏನಿದೆ ಈಗ ಜಮ್ಮು ಕಾಶ್ಮೀರದ ಕರ್ನಾಟಕ ರಾಜ್ಯ ಒಂದು ವಿಷಯ ಹೇಳ್ತೇನೆ ಕೇಳಿ. ಅವ್ರು ಹೇಳದಂತ ಹೇಮಂತ್ ಅವ್ರು ಹೇಳದಂತ ಪಾಯಿಂಟ್ ಏನಂತಂದ್ರೆ 71ನೇ ಏನು ಅವತ್ತಿನ ಜನಗಣತಿ ಆಧಾರದ ಮೇಲೆ ನಾವು ತೆಗೆದುಕೊಂಡಂತದ್ದು ಇವತ್ತು 16ನೇ ಕಾನ್ಸ್ಟಿಟ್ಯೂಟ್ ಆಗ್ಬಿಟ್ಟಿದೆ. ಅರವಿಂದ್ ಪಾನಗ್ರಹಿ ನೇತೃತ್ವದಲ್ಲಿ 16ನೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿದೆ. NK ಸಿಂಗಿನ ಏನು ಕಾನ್ಸ್ಟಿಟ್ಯೂಟ್ ಒಳಗಡೆ ಇವ್ರೇನು ಉಲ್ಲೇಖವಾದ ಸಂದರ್ಭದೊಳಗಡೆ 3 ವರ್ಷ ಮುಖ್ಯಮಂತ್ರಿ ಇದ್ದಂಥವ್ರು ಸಿದ್ದರಾಮಯ್ಯನವರೇನೆ. ಸಿದ್ದರಾಮಯ್ಯ ಅಂತಾರೆ. ಒಂದು ನಿಮಿಷ, NK ಸಿಂಗ್ ಅವರ ಅವಧಿಯ ಕಮಿಷನ್ ರಿಪೋರ್ಟ್ ಜಾರಿಯಲ್ಲಿರೋದು 2020ರಿಂದ 25ರವರೆಗೆ. 26ರಿಂದ ಅರವಿಂದ್ ಪನಗರಿ 20ರಿಂದ 25ರ ಅವಧಿಗೆ ಈ 5 ವರ್ಷ ನಾನು ಅದೇ ಹೇಳಕ್ಕಂತ ಹಂಗಲ್ಲ. NK ಸಿಂಗ್ ಅವರು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಅವತ್ತಿದ್ದಂಥದ್ದು ಸರ್ಕಾರ ಕಾಂಗ್ರೆಸ್. ನಾನು ಹೇಳಕ್ ಹೊರಟದ್ದು ಕಮಿಷನ್ ರಿಪೋರ್ಟ್ ಕೊಟ್ಟಾಗ ಅವ್ರು ತಗೊಂಡಂಥದ್ದು. ನಾಳೆ ರಿಪೋರ್ಟ್ ಕೊಡೋಕ್ಕೂ ಮುಂಚೆ ಅವ್ರೇನು ಇದಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ರು ಆಗ ಮಾನ್ಯ ಸಿದ್ದರಾಮಯ್ಯನವ್ರು ಇದ್ರು. ಇಲ್ಲಿ ಹೇಳಕ್ ಕೊಟ್ಟಂತ ಪಾಯಿಂಟ್ ಏನಂತಂದ್ರೆ ಬ್ರೇಕ್ಗೆ ಹೋಗೋ ಸಮಯ. ನಾನು ವೀರಣ್ಣ ಅವರ ರಿಯಾಕ್ಷನ್ ಅನ್ನ ಪಡ್ಕೊಳ್ಬೇಕು. ಚಿಕ್ಕದೊಂದು ಬ್ರೇಕ್ ನಂತರದಲ್ಲಿ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ ಡೆಪ್ತ್. ಈ 1% ಮಿಸ್ ಆಗಿದ್ದು 20% ನಮಗೆ ಬರಬೇಕಾದ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಅನುದಾನದ ಬಗ್ಗೆ ಅಲ್ಲ, ಡೆವಲ್ಯೂಷನ್ ಬಗ್ಗೆ. ಅನುದಾನದ ವಿಷಯಕ್ಕೂ ಬರೋಣ ವಿರಾಮದ ಬಳಿಕ. ಸೂರ್ಯ ಮುಕುಂದರಾಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸಂದೇಶ ಕೊಟ್ಟಿದ್ದೀವಿ ಸ್ವಾಮಿ, ನಾವು ದೇಶದ ರಾಜಧಾನಿಯಲ್ಲಿ ನಿಂತು ನಮಗೆ ಅನ್ಯಾಯ ಆಗಿದೆ, ಪ್ರತಿಭಟಿಸ್ತಿದ್ದೀವಿ, ಲೇಟ್ ಆಗಿರಬಹುದು, ಬಜೆಟ್ ನಲ್ಲಿ ನಾವು ವೇಟ್ ಮಾಡ್ತಿದ್ವಿ, ಅಲ್ಲೂ ಪ್ರಾಬ್ಲಮ್ ಆಯ್ತು, ನಮ್ಮ ಕೂಗು ಎದ್ದಿದೆ, ಬೇರೆ ಬೇರೆ ರಾಜ್ಯಗಳು ಕೂಗು ಹಾಕ್ತವೆ, ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಅಂತ ಹೇಳಿದ್ರು. ಅದರ ಟೈಮಿಂಗು ಪೊಲಿಟಿಕಲ್ ರೀಸನ್ಸ್ ಇದ್ದೇ ಇರ್ತವೆ, ಅದನ್ನ ನಾವು ಅಲ್ಲಗಳೆಯೋಕೆ ಆಗೋದಿಲ್ಲ. ಈಗ ವೀರಣ್ಣ ಅವರ ರಿಯಾಕ್ಷನ್ ಅನ್ನು ಪಡ್ಕೊಳ್ಬೇಕು. ವೀರಣ್ಣ ಸರ್, ಈಗ ದೋಸ್ತಿ ಪಾಳ್ಯದ ಬಗ್ಗೆ ದೊಡ್ಡ ಮಟ್ಟದ ಆರೋಪ ಇದೆ. ನ್ಯಾಚುರಲಿ ನೀವು ಅದನ್ನ ಸರಿ ಅಂತಾನೆ ಹೇಳಬೇಕು. ಆದ್ರೆ ನಂಬರ್ಸ್ ಕೇಂದ್ರ ಸರ್ಕಾರದ ನಡೆಯ ಪರವಾಗಿ ಇದೆ ಅಂತ ನೀವು ಭಾವಿಸ್ತೀರಾ? ಆಯ್ತು, ಅನುದಾನ ಕೊಟ್ಟಿದ್ದಾರೆ, ಡಿಫೆನ್ಸ್ ಕಾರಿಡಾರ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದೀವಿ, ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕೇಳಬೇಡಿ, 20% ಕಮ್ಮಿ ಮಾಡ್ತೀನಿ ಅಂತಂದ್ರೆ ನೀವು ಒಪ್ಕೋತೀರಾ? ಒಂದು ರಾಜ್ಯವಾಗಿ ನೀವು ಒಪ್ಕೋತೀರಾ? ಸರ್, ಏನಾಗಿದೆ 14th ಫೈನಾನ್ಸ್ ಕಮಿಷನ್ ಮತ್ತೆ 15th ಫೈನಾನ್ಸ್ ಕಮಿಷನ್ಗೆ ಪರ್ಸೆಂಟೇಜ್ ವ್ಯತ್ಯಾಸ ಆಗಿದೆ. ಅಂದ್ರೆ ಮಾನದಂಡಗಳು ವ್ಯತ್ಯಾಸ ಆಗಿದೆ, ಮಾನದಂಡಗಳು ಕೂಡ ಬದಲಾವಣೆ ಆಗಿದೆ, ಮಾನದಂಡದ ಪರ್ಸೆಂಟೇಜ್ ಕೂಡ ಬದಲಾವಣೆ ಆಗಿದೆ. ಇದರಿಂದ ನಮ್ಗೆ 4.71% ಬರ್ತಾ ಇದ್ದಿದ್ದು 3.64% ಆಗಿದೆ. ಅಂದ್ರೆ 1.07% ಕಡಿತಗೊಂಡಿದೆ. ಅದು 20% ಕಡಿತ ಅಲ್ಲಲ್ಲ. ಹೌದು,
ಕೊಡ್ತಾ ಇದ್ದಿದ್ರಲ್ಲಿ 20% ಕಮ್ಮಿ ಆಯ್ತು. ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಹೌದು. ಅಂದ್ರೆ, ನೀವು ಅದನ್ನ ಒಪ್ತೀರಾ ಒಂದು ರಾಜ್ಯವಾಗಿ ಅಂತ? ಅದಕ್ಕೆ ಹೂ ಅಂದ್ಬಿಟ್ಟು ಆಮೇಲೆ ಹೂನೋ ಹೇಳಿ ಮುಂದುವರಿರಿ ಸರ್. ಒಪ್ತೀರಾ? ಕಮ್ಮಿ ಆಗಿದೆ, ಕಡಿತ ಆಗಿದೆ, ಒಪ್ತೀನಿ. ಇದಕ್ಕೆ 22% ನಮ್ಗೆ ಬರ್ತಕ್ಕಂತ ಅನುದಾನ ಕಮ್ಮಿ ಆಗಿದೆ. ಫೈನ್. ಆದರೆ ಫೈನಾನ್ಸ್ ಕಮಿಷನ್ ಬಂದು ಒಂದು ಸ್ವಾಯತ್ತತ ಸಂಸ್ಥೆ. ನಾವಿರೋದು ಒಕ್ಕೂಟ ವ್ಯವಸ್ಥೆನಲ್ಲಿ. ಪ್ರತಿ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗುತ್ತೆ. ಅದರ ಮಾನದಂಡಗಳು ಮತ್ತೆ ಅದರ ಏನೇನು ಇದಿರುತ್ತೆ ಅದನ್ನೆಲ್ಲಾನು ಕೂಡ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಹಣಕಾಸು ಮಂತ್ರಿ ಇರ್ಬೋದು, ಖಂಡಿತವಾಗ್ಲೂ ಅದನ್ನ ನೋಡಿ ನಮ್ಮ ರಾಜ್ಯಕ್ಕೆ ಹಿಂದೆ ಏನ್ ಬರ್ತಾ ಇತ್ತು, ಮುಂದೆ ಏನ್ ಬರುತ್ತೆ, ವ್ಯತ್ಯಾಸ ಏನಿದೆ ಎಲ್ಲಾನು ಕೂಡ ಆ ಸಂದರ್ಭದಲ್ಲಿ ನೋಡಿ ಇದ್ ಮಾಡ್ಕೋಬೇಕಾಗತ್ತೆ. ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನವೆಂಬರ್ 2017ರಲ್ಲಿ ಈ 5th ಫೈನಾನ್ಸ್ ಕಮಿಷನ್ 14th ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದ್ದು. ಆ ಸಂದರ್ಭದಲ್ಲಿ ಇದ್ದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಆ ಸಮಯದಲ್ಲಿ ಇದನ್ನ ಕೂಲಂಕುಷವಾಗಿ ನೋಡಿ ಇದ್ ಮಾಡಿದಿದ್ರೆ ಈ ಏನು ನಮ್ಗೆ 22% ಕಮ್ಮಿ ಆಗಿದೆ ಅನುದಾನ, ಇದು ಖಂಡಿತ ಕಮ್ಮಿ ಆಗ್ತಾ ಇರ್ಲಿಲ್ಲ. ಅವರು ಭಾಗವಹಿಸಬೇಕಿತ್ತು ಸರಿಯಾದ ಕ್ರಮದಲ್ಲಿ. ಆಡ್ ಆನ್ ಮಾಡ್ತೀನಿ, ನೀವು ಅದಕ್ಕೂ ಸೇರಿಸಿ ಕ್ಲಾರಿಫಿಕೇಶನ್ ಕೊಡಬಹುದು. ಈಗ ಫ್ಲಡ್ಸ್ ಇತ್ತು ಆ ಟೈಮ್ ನಲ್ಲಿ, ಈ 4% ಇದ್ದಿದ್ದು 4.7 ಇದ್ದಿದ್ದು 6 something ಗೆ ಬಂದಾಗ 5,000 ಕೋಟಿ ಕೊಡಬೇಕು ಅಂತ ಕಮಿಷನ್ ಹೇಳಿತ್ತಲ್ವಾ? ಅದನ್ನ ಯಾಕೆ ಪರಿಗಣಿಸಲಾಗ್ಲಿಲ್ಲ? ಅದು ಇಂಟರಿಮ್ ನಲ್ಲಿತ್ತು, ಫೈನಲ್ ಅಲ್ಲಿ ಬರ್ಲಿಲ್ಲ ಅನ್ನೋದಿದೆಯಲ್ಲ. ಈಗ ಸ್ವಾಯತ್ತ ಸಂಸ್ಥೆಯ ಅಭಿಪ್ರಾಯ ಆಗಿದ್ರೆ ಯಾಕೆ ಅದು ಬದಲಾವಣೆ ಆಯ್ತು? ಯಾಕೆ ಬರ್ಲಿಲ್ಲ ಸರ್? ಏನ್ ಕ್ಲಾರಿಫಿಕೇಶನ್ ಏನದಕ್ಕೆ ಸರ್? ಈಗ ನಮ್ಮಲ್ಲಿ ಜೂನ್ 2017ರಲ್ಲಿ GST ಫಾರ್ಮೇಶನ್ ಆಯ್ತು. GST ಅಂದ್ರೆ ಟ್ಯಾಕ್ಸ್ ನ ಪದ್ಧತಿ ಬದಲಾವಣೆ ಆಯ್ತು. ಅದರ ನಂತರ ಏನು ನಮ್ಗೆ ಆದಾಯ ಕುಸಿತಗೊಂಡಿತ್ತು ರಾಜ್ಯಕ್ಕೆ, ಇದನ್ನ ನಮ್ಗೆ GST ಕಾಂಪನ್ಸೇಷನ್ ಪ್ರಕಾರ 5 ವರ್ಷದ ಕಾಲಮಿತಿಗೆ ಕೊಡ್ತಾ ಇದ್ರು. 5 ವರ್ಷ ಬಂದು 2022 ಜೂನ್ಗೆ ಮುಗೀತು. ಅದಾದ ನಂತರ ನಮ್ಗೆ ಅದರ ಕಾಂಪನ್ಸೇಷನ್ ಬರ್ತಾ ಇಲ್ಲ ಸರ್. ಅದು ಬೇರೆ, ಟ್ಯಾಕ್ಸ್ ಡೆವಲ್ಯೂಷನ್ ಬೇರೆ ಸರ್, ಎರಡು ಸೆಪರೇಟ್. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒನ್ ಪಾಯಿಂಟ್ ಅವ್ರ ಪಾಯಿಂಟ್ ಏನಂದ್ರೆ, ನೀವೇ 5,000 ಕೋಟಿ ರೂಪಾಯಿ. ಎಸ್ ಸರ್, ದಟ್ ಈಸ್ ಇಂಟ್ರಿಮ್ ರಿಪೋರ್ಟ್ ಒಳಗೆ ಇಂಟ್ರಿಮ್ ಕೊಡಿ ಅಂತ. ಯಾಕೆ ಅದನ್ನ ಇದಾಯ್ತು ಅಂದ್ರೆ, ಸ್ಟೇಟ್ ಗೌರ್ಮೆಂಟ್ ಅದೇನ್ ನಿರೀಕ್ಷೆ ಮಾಡಿದ್ದೆ ಆದರಣೀಯ ಯಡಿಯೂರಪ್ಪನವರು ಅದನ್ನ ಮೆಟ್ ಮಾಡಿಬಿಟ್ರು. ಓಕೆ, ಏನಂದ್ರೆ ಆಸ್ ಪರ್ ದಿಸ್ NDRF ಫಂಡ್ ಪ್ರಕಾರ 1 ಲಕ್ಷ ರೂಪಾಯಿ ಇತ್ತು, 5 ಲಕ್ಷ ಕೊಟ್ರು. ಯಾರು ಯಡಿಯೂರಪ್ಪನವ್ರು ಕೊಟ್ರು, ಮನೆ ಕಳ್ಕೊಂಡಂತವ್ರಿಗೆ. ಇಡೀ ದೇಶದಲ್ಲಿ ಯಾರು ಮಾಡಿರ್ಲಿಲ್ಲ ನಾವು. ಅದ್ರದ್ದು ಏನ್ ಡಿಮ್ಯಾಂಡ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನ ಸ್ಟೇಟ್ ಗೌರ್ಮೆಂಟ್ ಮೆಟ್ ಮಾಡ್ತು. ಅಲ್ಲಲ್ಲ ಸರ್, ಈಗ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ನನ್ನ ಪ್ರಶ್ನೆ 5,000 ಕೋಟಿ ಏನ್ ಹೇಳಿದ್ರು, ಇಂಟ್ರಿಮ್ ಅನ್ನ ಹೇಳಿತ್ತು. ಹೌದು, ನಾನು ಒಪ್ಕೋತೀನಿ. ಫೈನಾನ್ಸ್ ಕಮಿಷನ್ ಹೊಗಳ್ಕೊಳ್ಳಿ, ಬಟ್ ಆದ್ರೆ ರಾಜ್ಯದ ಹಿತಾಸಕ್ತಿಯನ್ನ ನಾನೇನ್ ಪಾಯಿಂಟ್ ಹೇಳಕ್ ಬಂದಿದ್ದು ಅಂದ್ರೆ, ಈಗ ಫಿನಾನ್ಸ್ ಕಮಿಷನ್ ಸ್ವಾಯತ್ತ ಸಂಸ್ಥೆ, ಅವರ ಡಿಸಿಷನ್ ಫೈನಲ್ ಅನ್ನೋದಾದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿದು, ರಾಜ್ಯ ಸರ್ಕಾರ ಕೈಗೊಳ್ಳುವ ನಿರ್ಣಯ ಫಿನಾನ್ಸ್ ಕಮಿಷನ್ ನ ಏನು ಹೇಳಿದೆ ಅಲ್ವಾ, ಒಂದು ಅಭಿಪ್ರಾಯವನ್ನ ಕೊಟ್ಟಿದೆ, ಅದನ್ನ ಬದಲಾಯಿಸಬಹುದಾ? ಹಾಗಾದ್ರೆ ಆಗಲ್ಲ. ಸಿದ್ದರಾಮಯ್ಯ ನೋಡಿ ಹೇಳ್ತೀನಿ, ಒಂದ್ ವಿಷಯ ಬಾಡಿ ಆಗಿ ಹೇಳಿ ಸರ್. ಒಂದು ಕೀಪ್ ಆನ್ ಒಂದು ಫೈನಾನ್ಸ್ ಕಮಿಷನ್ ಒಂದು ಸ್ಟೇಟ್ಗೆ ಅಡ್ವೈಸ್ ಮಾಡ್ತಾನೆ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ದ ಅಡ್ವೈಸರಿ. ಇಟ್ ಈಸ್ ನಾಟ್ ಅನ್ ಇನ್ಸ್ಟ್ರಕ್ಷನ್, ಇಟ್ ಈಸ್ ಅ ಪಾರ್ಟ್ ಆಫ್ ಅಡ್ವೈಸರಿ. ಫೈನ್. ಆ ಅಡ್ವೈಸರಿ ಬೇಸ್ಡ್ ಮೇಲೆ ಇವ್ರು ಕೇಳ್ತಿರ್ತಕ್ಕಂಥದ್ದು. ಆದ್ರೆ ಅದೇನ್ 5,000 ಕೋಟಿ ಯಾವ ಕಾಸ್ಗೋಸ್ಕರ ಅಡ್ವೈಸರಿ ಮಾಡಿತ್ತು ಯಾವ್ದು ಫೈನಾನ್ಸ್ ಕಮಿಷನ್, ಅದ ಪರ್ಪಸ್ ಸರ್ವ್ ಮಾಡಿದ್ರು ಯಡಿಯೂರಪ್ಪನವರು. ನಮಗೇನ್ ಬರ್ಬೇಕು, ಪಾಲೆ ಬೇಡ ನಮ್ದು ಈ ಯೋಚನೆ ಸರ್ಕಾರ ನೋಡಿ. ಒಂದು ವಿಷಯ ನಮ್ಮ ತೆರಿಗೆಯ ಪಾಲು ಸರ್ಕಾರಿಯ ಕಮಿಷನ್, ಅದಾದ್ಮೇಲೆ ಒಂದು ಪುನಚ್ಚಿ ಕಮಿಷನ್ ಅಂತ 2 ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಗೌರ್ಮೆಂಟ್. ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಷನ್ ಬಗ್ಗೆ ಮಾಡ ಅಂತ ಕೇಳ್ತಾ, ಅವರ ರೆಕಮೆಂಡೇಶನ್ ಯಾವ್ದಾದ್ರು ಮೊದಲು ರಾಜ್ಯಗಳು ಈ ತರ ಆತಂಕದಲ್ಲಿದ್ವು. ಕೇಂದ್ರ ಅಂದ್ರೆ ಮೊದಲನೇ ಬಾರಿಗೆ ಕೇಂದ್ರ ಬೇರೆ ಎಲ್ಲಾ ರಾಜ್ಯಗಳಿಗೆ ಇವತ್ತು ಮಾತನಾಡ್ತಾ ಆದರಣೀಯ ಮೋದಿ ಅವರು ಅದನ್ನು ಹೇಳಿದ್ರು, ಒಂದು ರಾಜ್ಯ ಕಾಂಪಿಟೇಟಿವ್ ಫೆಡರಲಿಸಮ್ ಇರಬೇಕು, ಒಂದು ರಾಜ್ಯ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು 2 ಹೆಜ್ಜೆ ಮುಂದೆ ಇಡ್ತೀವಿ ಅಂದ್ಬಿಟ್ಟು.
ಇವತ್ತು ರಾಜ್ಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳ್ತೀನಿ 11.5 ಲಕ್ಷ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ನಾವು. ಅದು ಆ ದುಡ್ಡು ಎಲ್ಲಿಗೆ ಹೋಗ್ತದೆ ಸರ್? ಏನ್ ಗೊತ್ತಾ, ಈಗ ನಮ್ಮ ಪಾಯಿಂಟ್ ಎಲ್ಲಿಗೆ ಹೋಗುತ್ತೆ ಹೇಳಿ? ಒಂದು ನಿಮಿಷ ರಾಜ್ಯಗಳಿಗೆ ಹೋಗೋದಿಲ್ವಾ? ಸೆಕೆಂಡ್ ಸರ್, ಹೇಮಂತ್ ಕುಮಾರ್ ಸಿಗೋದಿಲ್ವಾ? ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ದುಡ್ಡು ರಾಜ್ಯಗಳಿಗೆ ಬರುತ್ತಾ ಬೇಡವಾ? ಕೆಪೆಕ್ಸ್ ವ್ಯಾಲ್ಯೂ ಆಗುತ್ತಾ ಇಲ್ವಾ? ಆಗುತ್ತೆ. ಆಗತ್ತೆ ಅಂದ್ಮೇಲೆ ಆ ಲಾಭ ಬೇಡ, ಈ ಲಾಭ ಯಾವ ಅರ್ಥ ಇದು ಸರ್? ಒಂದು ನಿಮಿಷ ನಾವು ಜನರಿಗೆ ಒಂದು ನಿಮಿಷ ಸರ್, ಈಗ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡಬೇಕಾದ್ರೆ ಮತ್ತೆ ನಾವು ಗ್ರಾಂಟಿನ್ ಏಡ್ಗೆ ಜಂಪ್ ಆಗುವಾಗ, ಅನುದಾನಕ್ಕೆ ಅಂತ ಜಂಪ್ ಆಗುವಾಗ ಕನ್ಫ್ಯೂಷನ್ ಆಗುತ್ತೆ. ನನ್ನ ಪ್ರಶ್ನೆ ಇದ್ದಿದ್ದಿಷ್ಟೇ, ಈಗ ಫಿನಾನ್ಸ್ ಕಮಿಷನ್ ಸ್ವಾಯತ್ತ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಯಾರೋ ಅದರ ಮೇಲೆ ಪ್ರಭಾವ ಹೇರೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ BSY ಅವರು ಕೈಗೊಂಡ ನಿರ್ಣಯ ಅಲ್ಲೇನೋ ಬದಲಾವಣೆ ಮಾಡುತ್ತೆ, ಇಂಟ್ರಿಮ್ ರಿಪೋರ್ಟ್ ಅಲ್ಲಿ ಇದ್ದಿದ್ದು ಫೈನಲ್ ರಿಪೋರ್ಟ್ ಅಲ್ಲಿ ಇಲ್ಲ ಅಂದ್ರೆ ಅದು ಸರಿ ಮೆಸೇಜ್ ಕೊಡಲ್ಲ ಅನ್ನೋದಷ್ಟೇ ನನ್ನ ಉದ್ದೇಶ ಇದ್ದಿದ್ದು. ಒಂದು ರೀಕರೆಕ್ಷನ್ ಮಾಡ್ಕೊಳ್ಳಿ, ಅದು ಅಡ್ವೈಸರಿ. ಓಕೆ ಫೈನ್, ಅಷ್ಟನ್ನು ಅಡ್ವೈಸರಿ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ಆರ್ಡರ್, ಅಡ್ವೈಸರಿ. ಓಕೆ, ನಾನು ಉತ್ತರ ಪಡ್ಕೊಳ್ತೀನಿ ಸರ್. ಈಗ ಈ ತರದ ಬದಲಾವಣೆಗಳು ಆನ್ ಪ್ರಾಪರ್ ಗ್ರೌಂಡ್ಸ್, ನೀವಾಗಲೇ ಹೇಳ್ತಿದ್ರಿ ಕ್ರೈಟೀರಿಯಾ ಅಂಡ್ ವೆಯ್ಟ್ಸ್, ಅದರ ಇಂಪ್ಯಾಕ್ಟ್ ಎಷ್ಟು? ಪೊಲಿಟಿಕಲ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ನ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡುವಾಗ ಎಲ್ರಿಗೂ ಹೋಗಿರೋ ಮೆಸೇಜ್ ಏನಪ್ಪಾ ಅಂದ್ರೆ 5,500 ಕೋಟಿ ಬರಬೇಕಾಗಿತ್ತು, ಮೇಡಮ್ ಫಿನಾನ್ಸ್ ಮಿನಿಸ್ಟರ್ ಬೇಡ ಅಂತಂದ್ರು, ಅದಕ್ಕೆ ಬಂದಿಲ್ಲ ಅಂತ. ಈ ಎರಡರ ಬಗ್ಗೆನೂ ಕ್ಲಾರಿಟಿ ಬೇಕು ಪ್ಲೀಸ್. ನೋಡಿ, ಈಗಾಗಲೇ ನಾನು ಯಾವ ಸ್ಟ್ರಕ್ಚರ್ ನಲ್ಲಿ ದುಡ್ಡು ಕೊಡ್ತಾರೆ ಅನ್ನೋದನ್ನ ನಿಮಗೆ ಅರ್ಥ ಆಗಿದೆ. ಒಂದ್ ಸ್ವಲ್ಪ ಇಂಡಿಪೆಂಡೆನ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಇತಿಹಾಸ, ಇದಕ್ಕೆಲ್ಲ ಒಂದ್ ಸ್ವಲ್ಪ ಇತಿಹಾಸ ಬೇಕು. ಏನಾಯ್ತು, ಈ ಕಡೆ ಚೈನಾ ಮತ್ತೆ ಪಾಕಿಸ್ತಾನಿನ ಈ ಜಗಳ ಎಲ್ಲಿ ನಮ್ಮ ದೇಶಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳು, ಡಿಫೆನ್ಸ್ ಸೆಕ್ಟರ್ಸು, ಏನೇ ಡೆವಲಪ್ಮೆಂಟ್ಗಳು ಬರೀ ಸೌತ್ ಇಂಡಿಯಾನಲ್ಲೇ ಮಾಡಿದ್ರು. ಮತ್ತೆ ನಮ್ಮ ಸೌತ್ ಇಂಡಿಯಾ ಅದಕ್ಕೆ ಏನಾಯ್ತು, ಎಕನಾಮಿಕಲಿ ಚೆನ್ನಾಗಿ ಬೆಳೆಯೋಕ್ಕೂ ಶುರುವಾಯಿತು, ಅಗ್ರಿಕಲ್ಚರಲ್ಲಿ ತುಂಬ ಸ್ಟ್ರಾಂಗ್ ಆದರು, ಮತ್ತು ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೆದು ಓದು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಾಯಿತು. ಇದಕ್ಕೆ ಇನ್ನೊಂದು ಇತಿಹಾಸ ಹೇಳಬೇಕು ಅಂದರೆ 5,000 ವರ್ಷದಿಂದ ನಾರ್ತ್ ಇಂಡಿಯಾ ಯಾವತ್ತೂ ಜಗಳಗಳಿಗೆ ಫೇಮಸ್ ಆಗೋಗಿರೋದು, ಬೇರೆ ದೇಶಗಳಿಂದ ಜಗಳ. ನಮ್ಮ ಸೌತ್ ಇಂಡಿಯಲ್ಲಿ ಏನಾಗೋಯ್ತು, ಕೇವಲ ಟ್ರೇಡ್ಗೋಸ್ಕರ ಬರೋಕ್ಕೆ ಶುರು ಮಾಡಿದ್ರು, ಯಾಕೆಂದರೆ ನಮ್ಮ 3 ಸೈಡ್ ವಾಟರ್ ಇದ್ದಿದ್ದರಿಂದ. ಆದ್ದರಿಂದ ನಮ್ಮ ಸೌತ್ ಇಂಡಿಯಾ ಸಾವಿರಾರು ವರ್ಷಗಳಿಂದ ನಾವು ಸುಭಿಕ್ಷವಾಗೇ ಇದ್ದೀವಿ. ಇದು ಫಸ್ಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೆಕೆಂಡ್ ಏನಾಯಿತು, ಎಲ್ಲ ನಮ್ಮ ಸೌತ್ ಇಂಡಿಯಾಗೆ ಬಂದಾಗ ನಾರ್ತ್ ಇಂಡಿಯಾನಲ್ಲಿ ಯಾವುದೇ ಥರದ ಡೆವಲಪ್ಮೆಂಟ್ ಆಗಲಿಲ್ಲ. ಇದರಲ್ಲಿ ಒಂದು ಫ್ರೈಟ್ ಈಕ್ವಲೈಸೇಷನ್ ಅಂತ ಒಂದು ಇಂದಿರಾ ಗಾಂಧಿ ಪೀರಿಯಡ್ನಲ್ಲಿ ಒಂದು ಪಾಲಿಸಿ ಮಾಡಿದರು. ಇದೇನು ಅಂದರೆ ಅವ್ರದ್ದು ಕೆಟ್ಟ ಉದ್ದೇಶ ಅಲ್ಲ, ತುಂಬ ಒಳ್ಳೆಯ ಉದ್ದೇಶದಿಂದ ದೇಶದ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಯಾವ ಸ್ಟೇಟ್ಗಳಿಂದ ಮಿನರಲ್ಸ್ಗಳನ್ನ ಓರ್ಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀರೋ ಇದರಿಂದ ನೀವು ಸಬ್ಸಿಡಿನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದರು. ಉದ್ದೇಶ ಏನಿತ್ತು, ದೇಶ ಬೆಳೆಸಬೇಕು ಅನ್ನೋ ಉದ್ದೇಶ. ಈ ಮ್ಯಾನುಫ್ಯಾಕ್ಚರರ್ಸ್ ಕಂಪನಿಗಳು ಏನು ಮಾಡಿದ್ರು, ಎಲ್ಲಿ ಪೋರ್ಟಿನ ಪಕ್ಕದಲ್ಲಿದೆಯೋ ಎಲ್ಲರೂ ಕಂಪನಿಗಳನ್ನ ಅಲ್ಲಿ ಹಾಕ್ಕೊಂಡ್ರು. ಸೊ ಇದರಿಂದ ಏನಾಯಿತು, ಈ ಬಿಹಾರ, ಉತ್ತರ ಪ್ರದೇಶ, ಛತ್ತೀಸ್ಗಢ ಇವರೆಲ್ಲ ಏನಾಗಿದೆ ಅಲ್ಲಿಗಳಿಗೆ, ಇದು ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್. ಇದಕ್ಕೆ ಆದಾಯಗಳು ಬರಲಿಲ್ಲ, ಡೆವಲಪ್ಮೆಂಟು ಆಗಲಿಲ್ಲ. ಇವತ್ತು ನಮಗೆ ಚೆನ್ನಾಗಿ ಆದಾಯ ಕೊಡ್ತಾ ಇರೋ ಯಾವ ಸ್ಟೇಟ್ಗಳು ಅಂದರೆ ಎಲ್ಲ ನಮ್ಮ ಕೋಸ್ಟಲ್ ರೀಜನ್ನಲ್ಲಿರೋ ಸ್ಟೇಟ್ಗಳು, ಗುಜರಾತು, ಗೋವಾ, ತಮಿಳುನಾಡು, ಕರ್ನಾಟಕ, ಕೇರಳ, ಈ ಮಹಾರಾಷ್ಟ್ರ, ಈ ಆಂಗಲ್ನಲ್ಲಿ ನಮಗೆ ಕೊಡ್ತಾ ಇರೋದು. ಈ ಬೆಳೀತಾ ಇರೋದ್ರಿಂದ ನಮ್ಮ ಸೌತ್ ಇಂಡಿಯಾ ಸುಭಿಕ್ಷವಾಗಿ ಬೆಳೆಯೋಕ್ಕೆ ಶುರುವಾಯಿತು. ಇದರಲ್ಲಿ ಒಂದು ಆರ್ಗ್ಯುಮೆಂಟ್ ಹೇಳ್ತೀನಿ ಕೇಳಿ, ಜನ ಅರ್ಥ ಮಾಡ್ಕೊಳ್ದೇ ಇರೋ ಆರ್ಗ್ಯುಮೆಂಟು ಅಂತ. ವಾಲ್ವೋ ನಮ್ಮ ಹೊಸಕೋಟೆಯಲ್ಲಿ ಫ್ಯಾಕ್ಟ್ರಿ ಇರೋದು, ಇದ್ರದ್ದು ಹೆಡ್ ಆಫೀಸು ಬೆಂಗಳೂರಲ್ಲೇ ಇರೋದು. ಎಲ್ಲೇ ಬೆಂಗಳೂರಿನಲ್ಲಿ ಇಂಡಿಯಾನಲ್ಲಿ ವೋಲ್ವೋ ಬಸ್ ತಗೊಂಡ್ರೆ ಅದರ ಆದಾಯನ ತೋರಿಸ್ಕೊಳ್ಳೋದು ಬೆಂಗಳೂರಲ್ಲೇ. ದಟ್ ಈಸ್ ವಾಟ್ GST ಟೆಲ್ಸ್ ಯು. ಅದಕ್ಕಂದ್ ದಟ್ ಮೀನ್ಸ್ ಟು ಸೇ ಏನೇನು ಆದಾಯ ಬರುತ್ತೋ ಎಲ್ಲ ಬೆಂಗಳೂರಿಗೆ ಸೇರಿದ್ದ. ಎರಡನೇದು, ಇದು ಲಾಜಿಕ್. ಇದು HUL ಬಾಂಬೆಲಿ ಹೆಡ್ ಆಫೀಸ್ ಇರೋದು. ಸೋಪು, ಪೇಸ್ಟು ಬರೀ ಬಾಂಬೆಲಿ ಮಾತ್ರ ಯೂಸ್ ಮಾಡ್ತಾರ? ಇಡೀ ಇಂಡಿಯಾನಲ್ಲಿ ಬರುವ ಆದಾಯ ಬಾಂಬೆಲಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಅದು ಬಾಂಬೆ ಆದಾಯ ಆಗಲ್ಲ, ಇಡೀ ದೇಶದ ಆದಾಯ ಆಗುತ್ತೆ. ಇದು ಇರೋ ರೂಲ್ಸ್. ಈಗ ಈ ಡಿಫೆನ್ಸ್ ಏನಕ್ಕೆ ಬಂತು? ಬಿಕಾಸ್ ಆಫ್ ಓನ್ಲಿ 3 ರೀಸನ್. ಒಂದು, 50% ನಮ್ಮ ಅಸೆಟ್ ವ್ಯಾಲ್ಯೂ ಇಂದ 45% ಮಾಡಿರೋದು. ಎರಡನೇದೇನು ಅಂತ ಹೇಳಿದ್ರೆ, ಡಿಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಇದನ್ನ ಮಾಡಿರೋದು. ಟ್ಯಾಕ್ಸ್ ಅಂತ ಇನ್ನೊಂದು ಫ್ಯಾಕ್ಟರ್ ಮಾಡಿದ್ದಾರೆ. ಇದರಿಂದ ಡಿಮೋಗ್ರಾಫಿಕ್ ಟ್ಯಾಕ್ಸ್ ನಮ್ಮ ಸ್ಟೇಟ್ಗಳಿಗೆ ಉಪಯೋಗನೇ. ಬಟ್ ಪಾಪ್ಯುಲೇಷನ್ ಒಂದು ನಮ್ಮಲ್ಲಿ ಪ್ರಾಬ್ಲಮ್ ಆಯ್ತು. ಏನಕ್ಕಾಗುತ್ತೆ?
ನಮ್ಮ ಮ್ಯಾಪ್ ನ ನೋಡಿದ್ರೆ ಸೌತ್ ಇಂಡಿಯಾ ತುಂಬಾ ಪಾಪ್ಯುಲೇಷನ್ ಜಾಗ್ರಫಿಕಲಿನೂ ಕಮ್ಮಿ, Okay. ಪಾಪ್ಯುಲೇಷನ್ ಅಲ್ಲೂ ಕಮ್ಮಿ, ಆದ್ರಿಂದ ಟ್ರೆಡಿಷನಲಿ ನಮಗೆ ಬರೋ ದುಡ್ಡುಗಳು ಕಮ್ಮಿ. ಓಕೆ, ಯಾಕೆಂದ್ರೆ ನಾರ್ತ್ ಇಂಡಿಯಾ ದೊಡ್ಡ ಜಾಗ ಮತ್ತೆ ಡೆವಲಪ್ಮೆಂಟು ಆಗದೆ ಇರೋ ಜಾಗ. ಅವ್ರು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ ಯಾವುದು ಪುವರ್ ಸ್ಟೇಟ್ ಇದೆ ಅದರ ಆವರೇಜ್ ಎಷ್ಟಿದೆ, ಶ್ರೀಮಂತ ಸ್ಟೇಟ್ ಎಷ್ಟಿದೆ ಅದರ ಆವರೇಜ್ ಎಷ್ಟಿದೆ, ಆ ಡಿಫ್ರೆನ್ಸ್ ಏನಿದೆ ಪುವರ್ ದೇಶಗಳಿಗೆ ಕೊಡ್ತೀರಾ. ಇವತ್ತು ನೀವು ಕೇವಲ ಬಿಹಾರ ಉತ್ತರ ಪ್ರದೇಶ ನೀವು ಮಾತಾಡ್ತಾ ಇದ್ದೀರಾ. ನಾನು ನಿಮಗೆ ಇನ್ನೊಂದು ಆಯಾಮ ಹೇಳ್ತೀನಿ ಕೇಳಿ. ನಾವು 70 ವರ್ಷದಿಂದ ನಾವು ನಾರ್ತ್ ಈಸ್ಟ್ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಓಕೆ, ಕಾರಣ ಏನಕ್ಕೆ ಅಂದರೆ ಚೈನಾ ಒಂಥರ ಅನ್ಸೆಡ್ ರೂಲ್ ಆಗಿತ್ತು, ನೀನು ನಾರ್ತ್ ಈಸ್ಟ್ ಬರಬೇಡ, ಯಾರು ನಮ್ಮ ದೇಶ ನಾವು ಬೆಳೆಸಬೇಕು ಅನ್ನೋ ಒಂದು ಆಟ ಇದರಿಂದ ಹೋಗೇ ಇರಲಿಲ್ಲ. Fine. ಸರ್, ಇವತ್ತು ನಾರ್ತ್ ಈಸ್ಟ್ಗೆ ಕೊಡ್ತಾ ಇರೋ ದುಡ್ಡು ಹೇಳ್ತೀನಿ ಕೇಳಿ. ನಿಮಗೆ 100 ರೂಪಾಯಿಗೆ ಅರುಣಾಚಲ್ ಪ್ರದೇಶ್ಗೆ 4,863 ರೂಪಾಯಿ ಕೊಡ್ತಾ ಇದೆ ಸರ್ಕಾರ. ನಾಗಾಲ್ಯಾಂಡ್ಗೆ 1,253 ರೂಪಾಯಿ ಕೊಡ್ತಾ ಇದೆ. Okay. ಮಣಿಪುರ್ಗೆ 1,484 ಕೋಟಿ ರೂಪಾಯಿ ಕೊಡ್ತಾ ಇದೆ. ಮಿಜೋರಂಗೆ 3,583 ಕೋಟಿ ಕೊಡ್ತಿದೆ. ಏನಕ್ಕೆ ಅಂದರೆ ಈ ದೇಶದ ಈ ಸ್ಟೇಟ್ಗಳ ಟ್ರಾನ್ಸ್ಪೋರ್ಟ್, ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್, ಎಜುಕೇಶನ್, ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಎಲ್ಲದರಲ್ಲೂ ಕನಿಷ್ಠವಾಗಿರೋ ಸ್ಟೇಟ್ಗಳಿದು. ಇದನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ದಾರೆ. Okay, fine. ಆದರೆ ಇದರಲ್ಲಿ ನಮ್ದು ಲುಕ್ಕಿಸ್ಟ್ ಪಾಲಿಸಿ, ನಮ್ದು ಲುಕ್ಕಿಸ್ಟ್ ಪಾಲಿಸಿ ಅಂತ ಹೇಳಿ ತಾವೇನು ಈಗ ಉಲ್ಲೇಖ ಇದರಲ್ಲಿ ಮಾಡಿದ್ರೆ ನಾನು ಸರಿ ತಪ್ಪು ನೀವು ಆಸ್ ಎ ಎಕನಾಮಿಸ್ಟ್ ನೀವು ಅದೇಳೆ. ಆದ್ರೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು, ನೀವು ಯಾಕೆ ನೀವೇನು ಚೈನಾ ಇದಕ್ಕೆ ಬೆಳೆಸಬಾರ್ದು ಅಂತಂದ್ರೆ ಅವತ್ತು ನಮ್ಮ ಇನ್ಕಾಂಪಿಟೆನ್ಸ್ ಇತ್ತು. ಏನಂತಂದ್ರೆ ಅದೇನು ಲುಕ್ಕೆ ಇದನ್ನ ಯಾರು ಮಾಡ್ತಾರೆ, ಮನ್ಸಿಗೆ ಬಂದ ಇದನ್ನ ಯಾರು ಕೊಟ್ಟದ್ದು? 10 ವರ್ಷ ನಾರ್ತ್ ಈಸ್ಟ್ಗೆ ಇಷ್ಟು ದೊಡ್ಡ ಪ್ರಮಾಣದ ನೋಡಿ ಎವ್ರಿ ಫೋರ್ಟ್ ನೈಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲಿಗೆ ಹೋಗ್ಬೇಕು ಅಂತ ಫಿಕ್ಸ್ ಮಾಡಿದ್ರು. Sir, correct. ಇಡೀ ಲೋಹಿತ್ ಕಿನಾರ ಈಗ ನಾವು ಒಂದು ಕ್ವಿಕ್ ಬ್ರೇಕ್ಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕು. ಈಗ ಸರ್ ಹೇಳಿದ್ರು ಕ್ರೈಟೀರಿಯಾ ಮತ್ತೆ ವೈಟೇಜ್ ಅಂತ. ಪಾಪ್ಯುಲೇಷನ್, ಸಿಟಿ ರವಿ ಅವರು ಹೇಳ್ತಾರೆ ಪಾಪ್ಯುಲೇಷನ್ ಮೇಲೆ ಕೊಡ್ತಾರೆ ಅಂದ್ರೆ ಬರೀ ಪಾಪ್ಯುಲೇಷನ್ ಮೇಲೆ ಕೊಡಲ್ಲ, ಪಾಪ್ಯುಲೇಷನ್, ಏರಿಯಾ, ಫಾರೆಸ್ಟ್ ಇದೆಲ್ಲ ಇದೆ. ರೆಕಮೆಂಡೇಶನ್ ಅಂತ ನೀವು ನೋಡ್ಕೊಂಡ್ರೆ ರಾಜ್ಯ ಸರ್ಕಾರದಿಂದ ರೆಕಮೆಂಡೇಶನ್ ಹೋಗಿದ್ದು ಪಾಪ್ಯುಲೇಷನ್ಗೆ 15% ನೀವು ತಗೋಬೇಕು ಅಂತಂದ್ರು. ಫೈನಲ್ ರೂಲ್ ಅಲ್ಲಿ 15% ಇದೆ. ಏರಿಯಾ 15% ಕನ್ಸಿಡರ್ ಮಾಡಿ ಅಂದ್ರು, ಏರಿಯಾದಲ್ಲಿ ಇದೆ 15%. ಈಗ 14ನೇ ಕಮಿಷನ್ ನಲ್ಲಿ ಅವರು ತಗೊಂಡಿರೋದು. ಫಾರೆಸ್ಟ್ ಅಂಡ್ ಎಕಾಲಜಿ 10% ಇದೆ. ಇನ್ಕಮ್ ಡಿಸ್ಟೆನ್ಸ್ 30% ನೀವು ತಗೋಬೇಕು ಅಂತ ಹೇಳಿದ್ರು, ಅವರು 45% ತಗೊಂಡಿದ್ದಾರೆ. ಇನ್ನು ಮಿಕ್ಕಂತೆ ಟ್ಯಾಕ್ಸ್ ಎಫರ್ಟ್ 10% ಕನ್ಸಿಡರ್ ಮಾಡಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದು. ಆದ್ರೆ ಫಿನಾನ್ಸ್ ಕಮಿಷನ್ ಕನ್ಸಿಡರ್ ಮಾಡೋದು 2.5%. ಹೀಗೆ ಇವರು ಹೇಳಿರುವ 6 ಮೆಟ್ರಿಕ್ಸ್ಗಳಲ್ಲಿ 4ರಲ್ಲಿ ಸರ್ಕಾರ ಹೇಳಿದ್ದನ್ನ ಒಪ್ಕೊಂಡಿದ್ದಾರೆ, 2ರಲ್ಲಿ ವ್ಯತ್ಯಾಸ ಆಗಿದೆ. ಅದು ಇಷ್ಟು ದೊಡ್ಡ ಬದಲಾವಣೆ ಆಗಿದೆ ಅನ್ನೋದು ಇದೆ. ಇದಕ್ಕೆ ಉತ್ತರವನ್ನ ಸೂರ್ಯ ಅವರಿಂದ ಪಡ್ಕೊಳ್ಳೋಣ. ಕಾಂಗ್ರೆಸ್ ಬಿಜೆಪಿಯ ಅನುದಾನ ಸಮರ ತಾರಕಕ್ಕೇರ್ತಾ ಇದೆ. ದಕ್ಷಿಣ ರಾಜ್ಯಗಳಿಗಾಗಿರುವ ಅನ್ಯಾಯ ಅಂತೆಲ್ಲ ಈಗ ಹೇಳಬೇಕಾದ್ರೆ ತಮಿಳುನಾಡು ಪ್ರಮುಖರು ಮಾತಾಡ್ತಾರೆ, ಕೇರಳ ಪ್ರಮುಖರು ಹೌದು ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಆದ್ರೆ ಈ 2017ರಲ್ಲೇನೆ ಈ ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು NK ಸಿಂಗ್ ಅವರ ನೇತೃತ್ವದಲ್ಲಿ. ಆಗ ಅಧಿಕಾರದಲ್ಲಿದ್ದು ಕಾಂಗ್ರೆಸ್. ಅನ್ಯಾಯ ಆಗಬಹುದು ಅನ್ನೋ ಅಂಶಗಳು ಈಗ 2024ರಲ್ಲಿ ನೆನಪಿಗೆ ಬರುತ್ತೆ ಅನ್ನೋದಾದ್ರೆ 17ರಿಂದ 24ರವರೆಗೆ ಎಷ್ಟು ಗಟ್ಟಿ ದನಿಯಲ್ಲಿ ನೀವು ಈ ವಿಷಯವನ್ನ ಮಾತಾಡಿದ್ರಪ್ಪ ಅನ್ನೋ ಪ್ರಶ್ನೆ ಅಂತೂ ಸಹಜವಾಗಿ ಕಾಡುತ್ತೆ. ಸೂರ್ಯ ಅವರೇ, ನೀವು ವೆಯ್ಟ್ ಮಾಡ್ತಾ ಇದ್ರ ಕಳೆದ 7 ವರ್ಷ, ಯಾಕೆ ಕಾಯ್ತಾ ಇದ್ರಿ? ಈಗ ಆಯ್ತಪ್ಪ, NDRF ನಾರ್ಮ್ಸ್ ಬರ ಪರಿಹಾರ ಕೊಟ್ಟಿಲ್ಲ, ಅದರ ಬಗ್ಗೆ ನಿಮ್ಮ ಪ್ರಯಾರಿಟಿ ಅಂತ ನೀವು ನೋಡ್ಕೊಂಡ್ರೆ ಬರ ಪರಿಹಾರ ಕೊಡಿ ಅಂತಲೂ ನೀವು ದಿಲ್ಲಿ ಚಲೋ ಮಾಡಬಹುದಾಗಿತ್ತು. ಬೇರೆ ಬೇರೆ ಅವಕಾಶಗಳಿದ್ವು. 2020ರಿಂದಲೂ ಈ ಫಾರ್ಮುಲಾದಲ್ಲಿ ಬರ್ತಾ ಇದೆ ದುಡ್ಡು, ಆಗ್ಲೂ ಅವಕಾಶ ಇತ್ತು. ಬಿಜೆಪಿ ಅವ್ರಿಗೆ ಹೋಗ್ರಪ್ಪ ಕೇಳ್ರಿ ಅಂತ ಹೇಳೋದಕ್ಕೆ ಆಗ್ಲೂ ನೀವು ದಿಲ್ಲಿ ಚಲೋಗೆ ಹೋಗಬಹುದಾಗಿತ್ತು. ಯಾಕೆಂದ್ರೆ ಅವಾಗ್ಲೂ ಕೇಂದ್ರದಲ್ಲಿ ಅವರೇ ಪ್ರಶ್ನೆ ಮಾಡೋದಕ್ಕೆ ನೀವು ವಿರೋಧ ಸ್ಥಾನದಲ್ಲಿ ಯಾಕೆ ಕಾಯ್ತಾ ಇದ್ರಿ? ಇಲ್ಲ, ಒಂದು ಸ್ವಾಯತ್ತ ಸಂಸ್ಥೆ ಅಂತ ನೀವೇ ಒಪ್ಕೊಂಡ್ರಿ, ಅದ್ಯಾರು ಕೂಡ ಅದನ್ನ ಹಸ್ತಕ್ಷೇಪ ಮಾಡಕ್ಕಾಗಲ್ಲ ಅಂತಾನು ಹೇಳಿದ್ರಿ. ಅಲ್ಲ, ಹೋರಾಟಕ್ಕೂ ಹಸ್ತಕ್ಷೇಪಕ್ಕೂ ಹೋರಾಟ ಬೇರೆ. ಈಗ ಹೋರಾಟ ಅವ್ರು ಏನು ಆ ಆಯೋಗ ಇಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ವಿಷಯ ಚರ್ಚೆ ಮಾಡಕ್ಕೆ ಬಂದಂಥದ್ದು.
ನಾನು ಹೇಳುವಂತದ್ದು ಸ್ವಾಯತ್ತ ಸಂಸ್ಥೆನ ನೀವು ಇಂಟರ್ಫಿಯರ್ ಮಾಡಕ್ಕಂತಲ್ಲ. ಇಲ್ಲ, ನಾನು ಉತ್ತರ ಕೊಟ್ಬಿಡ್ತೀನಿ. ಜೊತೆ ಇವತ್ತು ಕೃಷ್ಣ ಬೈರೇಗೌಡರು ಅದೇ ಹೇಳಿದ್ದು, ಕನ್ನಡಿಗರು ಯಾರು ಇಲ್ಲ, ಕರ್ನಾಟಕದ ಇದನ್ನ ಯಾವ ರೆಪ್ರೆಸೆಂಟೇಟಿವ್ ಕೂಡ ಕಮಿಟಿಲಿ ಇಲ್ಲ ಅಂತಾನೆ ಹೇಳಿದ್ದು. ನೀವೆಲ್ಲಾನು ಉತ್ತರ ಭಾರತದವ್ರನ್ನ ಇಟ್ಕೊಂಡಿದ್ದೀರಾ ಅಂತ. ಸೊ ಒಂದು ಅವಾಗ ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೆರೆ ಪರಿಹಾರ ಸಿಗಬೇಕು ಅಂತ ಹೋರಾಟ ಮಾಡಿದ್ವಿ, ಅವೆಲ್ಲ ಆಗಿದೆ. ಆಮೇಲೆ ಈಗ ಹೇಮಂತ್ ಸರ್ ಹೇಳಿದ್ರಲ್ಲ ಕೆಲವು ವಿಚಾರಗಳು, ಅಂದರೆ ಈಗ ವೋಲ್ವೋ ಕಂಪ್ನಿ ಹೆಡ್ ಆಫೀಸ್ ಬೆಂಗಳೂರಲ್ಲಿರುತ್ತೆ, ಮಾರ್ಕೆಟಿಂಗ್ ಬೇರೆ ಕಡೆ ಇರುತ್ತೆ, ಮತ್ತೆ ಪ್ರೊಡಕ್ಷನ್ ಬೇರೆ ಕಡೆ ಇರುತ್ತೆ. ಆಮೇಲೆ ಹಿಂದೂಸ್ತಾನ್ ಯೂನಿಲಿವರ್ ಬಾಂಬೆಲಿ ಇರುತ್ತೆ, ಆದರೆ ಸೋಪು ಎಲ್ಲ ನಾವು ಇಲ್ಲಿ ತೊಗೊತಿರ್ತೀವಿ ಅಂತ. ನಾವು ಪ್ರಾಡಕ್ಟನ್ನು ತೊಗೊಬೇಕಾದ್ರೆ CGST SGST ಕೊಡ್ತೀವಿ. ಓಕೆ. ಸೊ ನಮ್ಮ ಪಾಲು SGST ಏನಿದೆ ಅದನ್ನ ಕೊಡಿ ಅಂತ ಕೇಳ್ತಾ ಇದೀವಿ. ಅದು ಕೊಟ್ಟೆ ಕೊಡ್ತಾರೆ. ಅಲ್ಲೇ ಕೊಡ್ತಾರೆ. ಅದ್ರ ಮೇಲೆ ನಿಮ್ಗೆ ನನಗೆ ಅದೇ ಮಾತಾಡಿ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಹೇಳಿ, ಆಮೇಲೆ ನಿಮ್ಗೆ ಉತ್ತರ ಕೊಡಕ್ಕೆ ಅವಕಾಶ ಇದೆ. ಸೊ ನಾವೇನ್ ನಿಮ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಏನ್ ನಡೆದಿದೆ ಅವ್ರು ವಾಸ್ತವವಾಗಿ ಹೇಳಿದ್ರು. ಇವತ್ತು ವೋಲ್ವೋ ಕಂಪ್ನಿ ಇಲ್ಲಿ ತನ್ನ ಲಾಭಾಂಶವನ್ನ SGST ನಲ್ಲಿ ಏನ್ ಮೋಸ ಆಗಿದೆ ಸರ್? ಸೊ ಈಗ SGST ನಲ್ಲಿ ತೆರಿಗೆಯ ಪಾಲು ನೀವು 25 ಲಕ್ಷ ಕೋಟಿ ಕಟ್ಟಿದ್ರೆ ನಮ್ದು ಎಷ್ಟು ಬರಬೇಕು, ಎಷ್ಟು ಪರ್ಸೆಂಟೇಜ್ ಬರಬೇಕು ಅನ್ನೋದಿಲ್ಲ, ಬರ್ತಾ ಇಲ್ಲ. ಅದಾದ್ಮೇಲೆ ಮೊನ್ನೆ ಬಜೆಟ್ನಲ್ಲಿ ನೀವೇನು 3.46% ನಮಗೆ ಕೊಟ್ಟಿದ್ದೀರಾ, ಅದು ಸಾಕಾಗ್ತಾ ಇಲ್ಲ ಅಂತ ನಾವು ಹೇಳಿರೋದು. ನಾವು ಇಷ್ಟು ತೆರಿಗೆ ಕಟ್ಟಿ GST ಕಟ್ಟಿ, ನೀವು ಅದನ್ನ ಲಾಕ್ಡೌನಲ್ಲಿ ನೋಡಿ, ಲಾಕ್ಡೌನ್ ಆದ ನಂತರನೂ ಇಷ್ಟು GST ಬಂತು, ಲಾಭ ಬಂತು, ನಾವು ಇಷ್ಟು ಮಾಡಿದ್ವಿ ಅಂತ ಹೇಳ್ತಿರಲ್ಲ, ಅಷ್ಟು ಕಲೆಕ್ಷನ್ ಆದ್ಮೇಲೆ ಅಷ್ಟು ರಿಟರ್ನ್ಸ್ ಬರಬೇಕಲ್ಲ ಅಂತ ನಾವು ಕೇಳ್ತಾ ಇರೋದು. ಆಮೇಲೆ ದಕ್ಷಿಣ ಭಾರತಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರು. ನಮ್ಮಲ್ಲಿರೋಂಥ ಇದು ಕನ್ನಂಬಾಡಿ ಅಣೆಕಟ್ಟು 100 ವರ್ಷದ ಹಿಂದೆ ಮಹಾರಾಜರು ಕಟ್ಟಿದ್ದು. ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅದನ್ನು ಮಹಾರಾಜರು ಕಟ್ಟಿರುವಂತದ್ದು. ಆಮೇಲೆ ಭದ್ರಾವತಿಲಿರುವಂತ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಅದನ್ನು ಮಹಾರಾಜರು ಕಟ್ಟಿರೋದು. ಸೊ ಅದನ್ನ ಈ ಮಹಾರಾಜರು ಒಂದು ನಿಮಿಷ ನಾನು ಮಾತಾಡ್ತೀನಿ. ಸೊ ಇಷ್ಟೆಲ್ಲ ನಮ್ಮ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ಕರ್ನಾಟಕ ಮುಂದುವರೆದಿತ್ತು. ವಿದ್ಯುತ್ ಅನ್ನ ವಿಶ್ವೇಶ್ವರಯ್ಯ ಅವರು ಕಂಡುಹಿಡಿದಿದ್ರು. ಇಲ್ಲಿ ಶರಾವತಿನಲ್ಲಿ ವಿದ್ಯುತ್ ಇನ್ವೆನ್ಷನ್ ಆಗ್ತಾ ಇತ್ತು. ಇಷ್ಟೆಲ್ಲ ಸುಭಿಕ್ಷವಾಗಿರುವಂತ ರಾಜ್ಯಕ್ಕೆ ನೀವು ಇವತ್ತು ಯಾಕೆ ಹಿಂಗ್ ಮೋಸ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇದೀವಿ. ಆಮೇಲೆ ನೀವು ₹1,00,000 ಈ ರಾಜ್ಯದೊಳಗಡೆ ಕಳೆದ 5 ವರ್ಷದಲ್ಲಿ ರಸ್ತೆಗಳು ಕೊಟ್ಟಿದ್ದೀವಿ. ಸೂರ್ಯ ಅವರೇ, ಈಗ 4% ಕೊಡ್ತಾ ಇದ್ದಿದ್ದು 3.6% ಅನ್ಯಾಯ ಅನ್ನೋದಾದ್ರೆ 4% ಗಿಂತ ಜಾಸ್ತಿ ಕೊಟ್ಟ ಒಂದು ಎಕ್ಸಾಂಪಲ್ ಅನ್ನ ಕೊಡಿ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಗೊತ್ತಾ? 2005 to 10, 10 to 15 UPA 1 and 2 ನಲ್ಲೂ 4.5% ಬಂದಿರೋದು. ಹಾಗಾದ್ರೆ ಮನಮೋಹನ್ ಸಿಂಗ್ ಅವರ ಅವಧಿನಲ್ಲಿ ಮೋಸ ಆಯ್ತಾ ಕರ್ನಾಟಕಕ್ಕೆ? ಬಜೆಟ್ ನ ಗಾತ್ರ ಎಷ್ಟಿತ್ತು ಅಂದ್ರೆ 55 ಇತ್ತು. ನನ್ನ ಹತ್ರ ₹100 ಅನುದಾನ ಇದ್ದಾಗ ನಾನು 5% ಕೊಟ್ರೆ ಅದು ಎಷ್ಟು ವ್ಯಾಲ್ಯೂನೋ, ₹200 5% ಕೊಟ್ಟರು ಅಷ್ಟೇ ವ್ಯಾಲ್ಯೂ ಮಾಡಿ ಅಂತ. ಮನಮೋಹನ್ ಸಿಂಗ್ ಸರಿ ಇಲ್ಲಪ್ಪ, ಅದೆಲ್ಲ ಆಯ್ತು ನಿಮ್ ಪ್ರಕಾರ. ಒಂದ್ ನಿಮಿಷ ಅಲ್ಲ, 50,000 ಮಾತನ್ನ ರಿಪೀಟ್ ಮಾಡ್ತೀರಾ? ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವ್ರ ಅವಧಿನಲ್ಲಿ ಅನ್ಯಾಯ ಆಗಿದೆ. ಆಯ್ತು, ಕೇಳಿಸ್ಕೊಳ್ಳಿ ಒಂದು ನಿಮಿಷ ಹೇಳ್ತೀನಿ. ಈಗ ನೀವ್ ಹೇಳೋ ಪ್ರಕಾರ ಹೋಗೋದಾದ್ರೆ ಮನಮೋಹನ್ ಸಿಂಗ್ ಅನ್ಯಾಯ ಮಾಡಿದ್ದಾರೆ ಅಂತ ನೀವು ಯಾಕೆ ಕಂಟಿನ್ಯೂ ಮಾಡ್ತೀರಾ? ಅನ್ಯಾಯ ಆಗಿದೆಯಾ ಇಲ್ವಾ? ಕಮ್ಮಿ ಆಗಿದ್ದ ಅನ್ಯಾಯ ಅನ್ನೋದಾದ್ರೆ ಈ ಅನ್ಯಾಯ ಆಗಿದೆ ಅನ್ನೋ ನನ್ನ ಪಾಯಿಂಟ್ ಅಲ್ಲ. 10 ವರ್ಷದಲ್ಲಿ ಅನ್ಯಾಯ ಆಗಿದೆ ಅಂತ ಆದ್ರೆ 5 ವರ್ಷದಲ್ಲಿ ಇವ್ರು ಇದ್ರಲ್ವಾ, ಅವತ್ತು ಹೋರಾಟ ಮಾಡ್ಬೇಕಾಯ್ತು ಮನಮೋಹನ್ ಸಿಂಗ್. ಮತ್ತೊಮ್ಮೆ ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ನೋಡಿ, ನಿಮ್ ಪ್ರಶ್ನೆ ಅರ್ಥ ಆಯ್ತು ತಾನೆ? ಇರಬಹುದು, ಆಗಬಹುದು. ಈಗ ಮೋದಿ ಅವರ ಅವಧಿಯಲ್ಲಿ ಫಿನಾನ್ಸ್ ಕಮಿಷನ್ 15 ಫಿನಾನ್ಸ್ ಕಮಿಷನ್ 50,000 ಕೋಟಿಗೂ 50,000 ಕೋಟಿ ಇದ್ದಂತ ಸಂದರ್ಭದಲ್ಲಿ ಬಜೆಟ್ ಗಾತ್ರಕ್ಕೂ ಅವತ್ತು GST ಇರ್ಲಿಲ್ಲ. ವ್ಯಾಟ್ ಸಂಗ್ರಹಣೆ ಮಾಡ್ತಿದ್ರು. ನಿಮ್ಗೆ ವ್ಯಾಟ್ ಸಂಗ್ರಹಣೆ ಮಾಡ್ಬೇಕಾದ್ರೆ ರಾಜ್ಯದಲ್ಲೇ ನಿಮ್ಮ ಇದು ಉಳ್ಕೊಂತ ಇತ್ತು. ಇವ್ರೇನಂತ ಹೇಳಿದ್ರು, ನೀವು GST ಸಂಗ್ರಹಣೆ ಮಾಡ್ಬಿಟ್ಟು CGST ಸ್ಟೇಟ್ GST ಎರಡೂ ನಮ್ಗೆ ಕೊಡಿ, ನಾವು ಆಮೇಲೆ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಮನಮೋಹನ್ ಸಿಂಗ್ ಅದನ್ನ ಮಾಡಿದ್ರಲ್ಲ, ಸರ್ಚಾರ್ಜು ಡಿವಿಸಿಬಲ್ ಪೂಲ್ ಅಲ್ಲಿ ಇಲ್ಲ, ಅದ್ರಲ್ಲಿ ಬಂದಿದ್ರೆ ಇನ್ನೂ ಜಾಸ್ತಿ ಬರೋದು ಅಂತ ಹೇಳಿದ್ರು.
1971 ಸೆನ್ಸಸ್ ತಗೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನಿಮಿಷ ನಾನು ಹೇಳ್ತಕ್ಕಂಥ ನಮ್ಮ ರಾಜ್ಯದ ತೆರಿಗೆನ ಅಷ್ಟು ತಗೊಳ್ತಿರ್ಲಿಲ್ಲ. ನಮ್ಮ ಕ್ವಶನ್ ಇರೋದು ನಮ್ಮ ತೆರಿಗೆನ ಇಷ್ಟು ಕಟ್ಟಿಸ್ಕೊಂತೀರಾ, ಇಷ್ಟು ಕುಡಿ. ಮನಮೋಹನ್ ಸಿಂಗ್ ಸಂಗ್ರಹ ಜಾಸ್ತಿ ಕೊಡೋದ್ರಲ್ಲಿ ಜನರ ಮನಸ್ಸಿನಲ್ಲಿ ಒಟ್ಟು ದೇಶದ ಬೆಳವಣಿಗೆ ಬಗ್ಗೆ ಇಡೀ ದೇಶ ಸಮಷ್ಟಿ ನಮ್ದು ಅಂತ ಇಡೀ ದೇಶ ಅಂತಕ್ಕಂಥ ಭಾವದ ನಾವು ವರ್ತನೆ ಮಾಡಬೇಕು. ರಾಜಕೀಯ ತೆವಳಿಗೆ ಎಷ್ಟು ರಿಪೋರ್ಟ್ ತಗೊಂಡೋಗಿದ್ದೆ ಅವಾಗ ಬರ ಪರಿಹಾರ ಮಾತಾಡ್ಲಿಲ್ಲ. NDRF ನಾಮ್ಸ್ ಏನ್ ಹೇಳುತ್ತೆ? ಅದು ರಾಂಗ್ ಅಲ್ವಾ? ಇಲ್ಲಿ ಒಂದು ವಿಷಯ ಹೇಳ್ತೀನಿ, ಹೊಸ ಅತಿಥಿಗಳು ಬಂದಿದ್ದಾರೆ, ಜಾಯ್ನ್ ಆಗಿದ್ದಾರೆ. ಫೈನ್. ಈಗ JDS ನ ಪ್ರಮುಖರು ಗಂಗಾಧರ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಿಲ್ಲಿ ಚಲೋ ಆಯ್ತು, ಪ್ರಧಾನಮಂತ್ರಿಯವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು, ನಿರ್ಮಲಾ ಸೀತಾರಾಮನ್ ಅವರು ರಿಯಾಕ್ಟ್ ಮಾಡಿದ್ರು, ದಾಖಲೆ ಬಿಜೆಪಿಯಿಂದ ಬಿಡುಗಡೆ ಆಗಿದೆ. ಇದೆಲ್ಲದರ ಕ್ಯುಮುಲೇಟಿವ್ ಎಫೆಕ್ಟ್ ಏನು ಸರ್? ಫಿನಾನ್ಸ್ ಕಮಿಷನ್ ಅವರು ಕೂತ್ಕೊಂಡು ಅಯ್ಯೋ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಬಿಟ್ಟೆ ಅಂತ ತಿದ್ದು ಬಿಡ್ತಾರಾ? ಈ ಏನ್ ನಿಮ್ಮ ಎಂಡ್ ರಿಸಲ್ಟ್ ಅಂತ ನೀವೇನ್ ನೋಡ್ತೀರಿ ಇವತ್ತಿನ ದಿನದ? ಒಂದು ನಾವು ಕರ್ನಾಟಕ ರಾಜ್ಯ ಮತ್ತು ದೇಶದ ರಾಜ್ಯದ ರಾಜಕಾರಣ ನೋಡ್ತಾ ಇದ್ರೆ ಇವತ್ತು ಎರಡು ಪಾರ್ಟಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪ್ರಾರಂಭ ಮಾಡ್ತು ಚುನಾವಣಾ ರಾಜಕಾರಣ ಮಾಡ್ತಿದ್ದಾರೆ, ನೋ ಡೌಟ್. ಎಸ್, ಯಾಕೆ ಅಂತ ಹೇಳಿ ಅದನ್ನೇ ಹೇಳ್ತೀನಿ. ಮೊನ್ನೆ ಸಿದ್ದರಾಮಯ್ಯನವರು 13 ಬಜೆಟ್ ಮಂಡಿಸಿದಂಥ ಫೈನಾನ್ಸ್ ಮಿನಿಸ್ಟ್ರು ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಿತ್ತು ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು ಈ 15 ಫೈನಾನ್ಸ್ ಕಮಿಷನಲ್ಲಿ ಆಗಿರ್ತಕ್ಕಂಥ ಆದೇಶಗಳು ಮತ್ತು ಆಗಬೇಕಾಗಿರೋದನ್ನು ಚೇಂಜ್ ಮಾಡಬೇಕು ಅಂತಂದರೆ ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಫೈನ್. ಸೆಂಟ್ರಲ್ ಗೌರ್ಮೆಂಟ್ಗೂ ಇಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ಇಲ್ಲ. ಅದು ನೆಕ್ಸ್ಟ್ ಕಮಿಷನ್ ಫಾರ್ಮ್ ಆಗುವಾಗ ನೀವೇನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳ್ಬೇಕು. ಅದು ಬಿಟ್ಟರೆ ಈ ಪರಿಸ್ಥಿತಿಲಿ ಏನೂ ಆಗಬೇಕಾಗಿಲ್ಲ. ಒಂದು ಹೋರಾಟ ಮಾಡಬೇಕಾಗಿದ್ದು ನಿಜ, ಬರ ಪರಿಹಾರ ಹಣ ಇನ್ನೂ ಬಂದಿಲ್ಲ, ಅದು ಬರಬೇಕು ಅನ್ನೋದಕ್ಕೆ ಹೋರಾಟ ಮಾಡೋದ್ರಲ್ಲಿ ಸತ್ಯ ಇದೆ, ಮಾಡಬೇಕು. ಅದನ್ನು ಯಾರಾದರೂ ಮಾಡಬೇಕು. ಕೇಂದ್ರ ಸರ್ಕಾರನೂ ಸ್ಪಂದಿಸಬೇಕಾಗಿತ್ತು, ಇಷ್ಟೊತ್ತಿಗೆ ಸ್ಪಂದಿಸಿಲ್ಲ, ಸ್ಪಂದಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಫೈನ್ ಸರ್. ಎರಡನೇದಾಗಿ ಇವತ್ತು ನೀವು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು? 9 ರಿಂದ 10 ತಿಂಗಳಾಯಿತು. ಏನು ಮಾಡ್ತಿದ್ರು ಇಲ್ಲಿವರೆಗೂ? ಒಂದು ನನಗೆ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿಯವರು ಆಸ್ ಅ ಫೈನಾನ್ಸ್ ಮಿನಿಸ್ಟರ್ ಒಂದು GST ಮೀಟಿಂಗು ಇವತ್ತಿನವರೆಗೂ ಹೋಗಿಲ್ಲ. ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ. ಅದನ್ನೇ ಒಂದು ನಿಮಿಷ ಅದಕ್ಕೆ ಹೇಳಿದ್ದು, ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ. ಕೃಷ್ಣ ಬೈರೇಗೌಡರು ಮೀಟಿಂಗ್ ಎವ್ರಿ 2 ಮಂತ್ಸ್ ಆರ್ 3 ಮಂತ್ಸ್ ಒಂದು ಮೀಟಿಂಗ್ ಆಗುತ್ತೆ. ಆಚೆ ಕಡೆ ಬಂದು ಇವತ್ತಿನವರೆಗೂ GST ನಲ್ಲಿ ನಮ್ಗೆ ಈ ರೀತಿ ಅನ್ಯಾಯ ಆಗ್ತಾ ಅಂತ ಒಂದು ದಿವಸನೂ ಹೇಳಿಲ್ಲ, ಸಾರ್ವಜನಿಕವಾಗೂ ಹೇಳಿಲ್ಲ, ಮತ್ತೆ GST ಕಮಿಟಿ ಮೀಟಿಂಗ್ ಅಲ್ಲೂ ಹೇಳಿಲ್ಲ. ಒಂದು. ಎರಡನೇದು 15 ಫೈನಾನ್ಸ್ ಕಮಿಷನ್ ಫಾರ್ಮ್ ಆಗಿದ್ದೆ ಅವಾಗ 2018 ನಲ್ಲಿ ಫಾರ್ಮ್ ಆಗಿ ಕರ್ನಾಟಕ ರಾಜ್ಯಕ್ಕೂ ಆ ಫೈನಾನ್ಸ್ ಕಮಿಷನ್ ಬಂದು ಅವತ್ತಿನ ಮುಖ್ಯಮಂತ್ರಿ ಯಾರು? ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದು ಅವತ್ತು ಚರ್ಚೆ ಮಾಡಿ ನಿಮ್ ಏನೇನ್ ಬೇಕು ಏನು ಬೇಡ ಅನ್ನೋದನ್ನೆಲ್ಲ ಪೂರ್ತಿ ಕೊಟ್ಟಿರ್ತಾರೆ. ಈಗ ಇವ್ರು ಹೇಳೋದೇನು, 4.1% ಇತ್ತು, 4.67% ಇತ್ತು, 1% ಕಮ್ಮಿ ಆಗಿದೆ. ನಿಮಗೆ ಕಮ್ಮಿ ಆಗಿದ್ದು ಗೊತ್ತಾಗಿದೆ ಇವತ್ತಾ? 2018 ನಲ್ಲಿ ಸಿದ್ದರಾಮಯ್ಯನವರು ಇದ್ದಾಗೆ 2020 ಅವತ್ತೇ ಗೊತ್ತಾಗಿದೆ. ಅವತ್ತಿಂದ ಯಾವ ವಿರೋಧ ಪಕ್ಷದ ನಾಯಕರಾಗಿದ್ರಿ, ಯಾಕೆ ಅದನ್ನ ಪ್ರಶ್ನೆ ಮಾಡಲಿಲ್ಲ ಅವತ್ತಿಂದ? ಇನ್ನೂ ಒಂದು ಪಾಯಿಂಟ್ ಬೇಡ. 2014 13 ಫೈನಾನ್ಸ್ ಕಮಿಷನ್ಗೂ 14 ಫೈನಾನ್ಸ್ ಕಮಿಷನ್ 13 ಫೈನಾನ್ಸ್ ಕಮಿಷನ್ ಅಲ್ಲಿ 32% ಇತ್ತು ನಮಗೆ ಟ್ಯಾಕ್ಸ್ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಲ್ಲಿ. ಮೋದಿ ಅವರು ಬಂದು ಕೂತ್ಕೊಂಡ್ಮೇಲೆ ಅದು 42% ಆಯ್ತು. ಫೈನ್. ಓವರ್ ಆಲ್ ಟ್ಯಾಕ್ಸ್ ಡಿವಿಷನ್ 10% ಜಾಸ್ತಿ ಆಯ್ತು. ನಿಮಗೆ ಫಸ್ಟ್ ಕಮಿಷನ್ ಇಂದ 13 ಕಮಿಷನ್ ವರ್ಗು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಓನ್ಲಿ 2%. ಎಷ್ಟು? 13 ಆಯೋಗಗಳು 2% ಅಷ್ಟೇ. ಅಲ್ಲಿ ಕಾಂಗ್ರೆಸ್ ಇತ್ತೋ, ದಳ ಇತ್ತೋ, ಬಿಜೆಪಿ ಇತ್ತೋ, ಬೇರೆ ವಿಚಾರ. ಆದ್ರೆ 32 ಇದ್ದಿದ್ದು ಏಕಾಏಕಿ 10% ಜಾಸ್ತಿ ಆಯ್ತು ಅಂದ್ರೆ ಅರ್ಥ ಏನು? ಅದು ಒಂದು ಕೊಡುಗೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೋದಿ ಅವರ ಕೊಡುಗೆ. ಅದು 10% ಜಾಸ್ತಿ ಆಗಿತ್ತು. 42% ಬಂದ ಮೇಲೆ 15 ಫೈನಾನ್ಸ್ ಕಮಿಷನ್ಗೆ ಯಾಕೆ ಕಡಿಮೆ ಆಯ್ತು ಅಂತ ಬಹಳ ಜನ ಯಾರು ಮಾತಾಡ್ತಾ ಇಲ್ಲ. ಯಾಕೆ ಕಡಿಮೆ ಆಯ್ತು ಹೇಳಿ ನೋಡೋಣ. 18th ಫಾರ್ಮ್ ಆಯ್ತು, ಎಕ್ಸಿಕ್ಯೂಷನ್ ಆಗಿದ್ದು 20th ಅಲ್ಲಿ. 2028 ಇಡೀ ಪ್ರಪಂಚಕ್ಕೆ ಒಂದು ಏನ್ ಬಂದಿತ್ತು? ಕೊರೋನಾ ಕಾಡಿತ್ತು 2 ವರ್ಷ. ಆ 2 ವರ್ಷದಲ್ಲಿ ಬಂದಂತ ಹಣವನ್ನ ಟ್ಯಾಕ್ಸು ಮತ್ತೊಂದೆಲ್ಲ ಸ್ಟಾಪ್ ಆಯ್ತು, ಅದರಲ್ಲೂ ಕಡಿಮೆ ಆಯ್ತು. ಅಡಿಷನಲ್ ದಟ್ ಬಿಜೆಪಿ ಸರ್ಕಾರ
ಜಮ್ಮು ಕಾಶ್ಮೀರವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತು. ಓಕೆ, ರಾಜ್ಯಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಶೇರಲ್ಲಿ 42% ಅಲ್ಲಿ ಒಂದು ಅಡಿಷನಲ್ ಆಡ್ ಆಯ್ತು. ಓಕೆ, ಯಾಕೆ ಮೊದಲು ಜಮ್ಮು ಕಾಶ್ಮೀರ ಇರಲಿಲ್ಲ ಇದ್ರೊಳಗಡೆ, ಜಮ್ಮು ಕಾಶ್ಮೀರ್ಗೂ ಒಂದಷ್ಟು ಶೇರ್ ಕೊಡಬೇಕಾದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಾವು ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಹಂಚಬೇಕು ಅನ್ನೋದ್ರಲ್ಲಿ ಒಂದಷ್ಟು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಖಂಡಿತವಾಗಲೂ ಹೇಳ್ಬೇಕು ಅಂತಂದ್ರೆ ಇನ್ನೊಂದು ಕ್ಯಾಲ್ಕುಲೇಷನ್ ನೋಡಿದೆ ಮೊನ್ನೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡಿದಾಗ, 2020 ಇಂದ 2026 ವರೆಗೂ ಈ 15th ಫೈನಾನ್ಸ್ ಕಮಿಷನ್ ಇರುತ್ತೆ. ಈಸ್ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೊನ್ನೆ ರಾಜ್ಯ ಸರ್ಕಾರದವರು 24-25 ನಮ್ಗೆ ಇಷ್ಟು ಕಮ್ಮಿ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಇನ್ನೊಂದು ಒಂದೇ ಪಾಯಿಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಇವತ್ತು ದೇಶದಲ್ಲಿ ಹೆಂಗೆ ವರ್ತಿಸ್ತಾ ಇದೆ ಅಂದ್ರೆ 24-25, 25-26 ನೆಕ್ಸ್ಟ್ 24 ಎಲೆಕ್ಷನ್ ಇದೆ. ಕೇಂದ್ರ ಸರ್ಕಾರ ನೀವು ಬರಬೇಕು ಅಂತ ಆಸೆ ಇದ್ರೆ, ನೀವು ಗೆಲ್ತೀವಿ ಅನ್ನೋ ಆಸೆ ಇದ್ದಿದ್ರೆ 24, 25, 26 ಲೆಕ್ಕ ಹಾಕಂತಿರ್ಲಿಲ್ಲ, ನಾವೇ ಬಂದು ಕೂತ್ಕೊಂತೀವ್ರಿ ಸರಿಪಡಿಸ್ತೀವಿ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಆಲ್ರೆಡಿ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ ನಾವು ಕೇಂದ್ರದಲ್ಲಿ ಬರಲ್ಲ, ಮತ್ತೆ ಮೋದಿ ಅವರೇ ಬರ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಈಗಲೇ ಅವ್ರ ಮೇಲೆ ಬ್ಲೇಮ್ ಮಾಡ್ಬಿಡೋಣ ಅಂತ ಹೇಳಿ 1,87,000 ಕೋಟಿ ಲಾಸ್ ಆಗಿದೆ ನಮ್ಗೆ ಅಂತ ತೋರಿಸ್ತಿದ್ದಾರೆ. 5 ನಿಮಿಷ ಸಿಗುತ್ತೆ. ಫೈನಲ್ ಕ್ಲೋಸಿಂಗ್ ರಿಮಾರ್ಕ್ಸ್ ಅನ್ನ ಪಡ್ಕೊಳ್ಬೇಕಾಗಿರೋದು ಏನಂದ್ರೆ, ಡ್ಯಾಮೇಜ್ ಅಲ್ಪ ಸ್ವಲ್ಪ ಆಗಿದೆ, ಇದನ್ನು ರಿಪೇರ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ, ಹಾದಿ ಏನು ಅಂತ ಪೊಲಿಟಿಕಲ್ ಪಕ್ಕ ಕಿಟ್ಟು ಮಾತಾಡೋದಕ್ಕೆ ಟ್ರೈ ಮಾಡೋಣ ಅಂತ. ಅಟ್ಲೀಸ್ಟ್ 5 ನಿಮಿಷ ಸರ್, ಏನ್ ಮಾಡಬಹುದು ಸರ್? 1 ನಿಮಿಷ ಸಿಗುತ್ತೆ ಒಬ್ಬೊಬ್ಬರಿಗೂ. ಡ್ಯಾಮೇಜ್ ಕಂಟ್ರೋಲ್ ಹೇಗೆ? 3 ವಿಷಯ. ಒಂದು, ಈ ಪಾಲಿಸಿಯಿಂದ ಲಾಂಗ್ ಲಾಸ್ಟಿಂಗ್ ನಲ್ಲಿ ಸೌತ್ ಇಂಡಿಯಾಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಯಾತಕ್ಕೆ ಅಂದ್ರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಈ ಹೊಸ ರೀಕಾನ್ಸ್ಟಿಟ್ಯೂಷನ್ 2026 ನಲ್ಲಿ ಆದಾಗ ನಂಬರ್ ಆಫ್ MP ಸೀಟ್ಗಳು ನಮ್ಮ ಕರ್ನಾಟಕಕ್ಕೆ ಬರೋ, ಇಡೀ ಸೌತ್ ಇಂಡಿಯಾಗೆ ಬರೋದು ಕಮ್ಮಿ ಆಗುತ್ತೆ. ಸೊ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಒಂದು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನು ಅಂದರೆ, ದುಡ್ಡು ಕಾಸನ್ನು ನಾವು ಯಾವಾಗಲೂ ನಾರ್ತ್ ಇಂಡಿಯಾ ನೋಡ್ಕೊಳ್ಳೋಕ್ಕೆ ಅಂತ ಆಗೋದಿಲ್ಲ. ಇದಕ್ಕೆ ಸೆಂಟರ್ನಲ್ಲಿ ಯಾರು ಕೂತ್ಕೊಳ್ತಾರೋ ಒಂದು ಪಾಲಿಸಿ ಫ್ರೇಮ್ವರ್ಕ್ ಕ್ರಿಯೇಟ್ ಮಾಡಬೇಕು. ಹೇಗೆ ಈ ದುಡ್ಡುಗಳನ್ನು ಬೇರೆ ರಾಜ್ಯಗಳಿಗೆ ಕೊಡಬೇಕು ಅಂತ, ಈ ಕೊಡಬೇಕಾಗಿರೋದಕ್ಕೂ ಒಂದು ಪಾಲಿಸಿ ಮಾಡಬೇಕು. ಮತ್ತು ಯಾರಿಗಾರು ಬೇಕು ಅಂದರೆ ಅವ್ರ ಪ್ರಾಜೆಕ್ಟ್ಗಳು ತಂದು ದುಡ್ಡುಗಳನ್ನ ತೋರಿಸಿ, ಹೇಗೆ UNO WTO ಸಾಲ ತಗೊಂಡ್ರೆ ಪ್ರೋಗ್ರೆಸ್ ತೋರಿಸಿದ್ರೆ ದುಡ್ಡು ಕೊಡೋ ಥರ ಒಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ, ನಮ್ಮ ರಾಜ್ಯಗಳು ಸುಭಿಕ್ಷವಾಗಿದೆ ಅಂತ ಹೇಳಿ ನಾವು ಕೊಡ್ತಾನೆ ಇರ್ತೀವಿ, ಅವರು ಯೂಸ್ ಮಾಡ್ತಾನೆ ಇರ್ತಾರೆ. ಪಾಲಿಸಿ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ, ಅದರ ಬಗ್ಗೆ ಪಟ್ಟ ಹಿಡಿಬೇಕಾಗುತ್ತೆ. ವೀರಣ್ಣ ಅವರೇ, ಕ್ವಿಕ್ ಆಗಿ ನೀವು ಒಂದು 30 ಸೆಕೆಂಡ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡೋದಾದ್ರೆ ಆಗಿರೋ ಡ್ಯಾಮೇಜ್ ಅನ್ನು ಹೇಗೆ ಸರಿಪಡಿಸಬೇಕು ಸರ್? ಸರ್, ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದೆ. ಇದು 31st ಡಿಸೆಂಬರ್ 2023 ಅಲ್ಲಿ ಇದು ಎಫೆಕ್ಟಿವ್ ಬಂದು 1st ಏಪ್ರಿಲ್ 26 ಇಂದ 31 ವರೆಗೂ ಇರುತ್ತೆ. ಈಗಲಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ ಏನು ಬೇಕು ಬೇಡಿಕೆಗಳಿದೆ ಅದನ್ನ ಶಿಫಾರಸು ಮಾಡುವ. ಅಲ್ಲ ಸರ್, ಅದು ಸಿದ್ದರಾಮಯ್ಯ ಅವರಿಗೆ ಯಾಕೆ ಸೀಮಿತ? ಎಲ್ಲ ಪಕ್ಷದವರು ಕೇಳಬೇಕಲ್ವಾ? ಅದು ಇಂಪಾರ್ಟೆಂಟ್. ಖಂಡಿತ ಈಗ ಬಜೆಟ್ ಮಂಡಿಸಿದ್ರಿ, ಕೇಳ್ಕೊಳ್ರಿ ನೀವೇ. ಖಂಡಿತ ಸರ್ವ ಪಕ್ಷಗಳ ಸಭೆ ಕರೆದ್ರೆ ಖಂಡಿತ ನಾವು ಕೂಡ ಭಾಗವಹಿಸ್ತೀವಿ, ನಾವು ಕೂಡ ಸಹಕಾರ ನೀಡ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಹಾಗೆ ಸಂಪರ್ಕದಲ್ಲಿ ಸೂರ್ಯ ಹೇಮಂತ್ ಅವ್ರು ಏನ್ ಹೇಳಿದ್ರಲ್ಲ, ಅವ್ರು ಹೇಳಿರುವಂತ ಆತಂಕನೇ ನಮ್ದು ಆಗಿರುವಂತದ್ದು. ಮತ್ತೇನು ಡಿಲಿಮಿಟೇಷನ್ ಆಗುವಂತ ಸಂದರ್ಭದಲ್ಲಿ ಹೆಚ್ಚು ಸೀಟ್ಗಳು ಅವ್ರಿಗೆ ಬರುತ್ತೆ, ನಮಗೆ ಕೇವಲ 50 ಸೀಟ್ಗಳಿಗೆ ದಕ್ಷಿಣ ಭಾರತದಲ್ಲಿ ಸೀಮಿತ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈ ಕಾರಣಕ್ಕೋಸ್ಕರ ದಕ್ಷಿಣ ಎಲ್ಲ ಬೇರೆ ನಿಮ್ಮ ವೈಯಕ್ತಿಕ ಆಟಿಟ್ಯೂಡ್ ಅಲ್ಲಿ ಸೋಲಪ್ಕೊಂಡ್ಬಿಟ್ಟಿದ್ದೀರಿ ಅಂತ ಸರ್ ಹೇಳ್ತಾ ಇಲ್ಲ, ಅದನ್ನ ನೀವು ಬಿಟ್ರೆ ಏನಾರ ಮಾಡ್ಬೋದೇನೋ ಅಂತ. ಇಲ್ಲ, ನಮ್ಮ ಆಟಿಟ್ಯೂಡ್ ಏನಿಲ್ಲ, ನಾವು ಎಲ್ಲರೂ ಬನ್ನಿ, ನೀವು ಎಲ್ಲಾನು ಕರಿತಾ ಇದಾರೆ ಅಂದ್ ಮಾತ್ರಕ್ಕೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ರಾಜ್ಯದ ಹಿತಾಸಕ್ತಿ ಮುಂಚೆ ಫಸ್ಟ್ ಮುಖ್ಯ ಆಗುತ್ತೆ, ಪ್ರಾಮುಖ್ಯತೆ ಅದಕ್ಕೆ ಕೊಡ್ಬೇಕಾಗುತ್ತೆ. ಸರ್ವಪಕ್ಷದ ಇವತ್ತು ಕೂಡ ಪ್ರತಿಭಟನೆಗೆ ಸರ್ವಪಕ್ಷದ ಬಿಡಿ ಸರ್, ಅದಾಗದೇ ಇರೋ ಕತೆ ಬಿಜೆಪಿ ಅವರು ಬಂದಲ್ಲಿ ಹೋರಾಟ ಮಾಡ್ತಾರೆ, ರಾಜ್ಯದವರು ಅದನ್ನ ಅರ್ಥ ಮಾಡ್ಕೊಂಡು. ಹೇಮಂತ್ ಅವರು ಮತ್ತೆ ಮುಕುಂದ್ ಅವರ ಆತಂಕದಿಂದ ಇರೋಂಥ ಅವಶ್ಯಕತೆ ಇಲ್ಲ. ಗ್ರೇಟ್. ಏನು ಇದಾದ ಮೇಲೆ ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಲಾಭ ಆಗುತ್ತೆ. ದಕ್ಷಿಣ ಭಾರತದ ಡಿವ್ಯಾಲ್ಯೂಯೇಷನ್ ಆದಮೇಲೆ, ಡಿಲಿಮಿಟೇಷನ್ ಆದಮೇಲೆ 189 ಪಾರ್ಲಿಮೆಂಟರಿ ಕ್ಷೇತ್ರ ಸಿಗುತ್ತೆ. ಈಗ 131 ಇದೆ. ಇಡೀ 180 ಜಾಸ್ತಿ ಆಗಿದೆ. ಅಲ್ಲ 180 ಹೇಳ್ತೀನಿ, 189 ಸೀಟ್ ಇಡೀ ದಕ್ಷಿಣ ಭಾರತಕ್ಕಾಗ್ತದೆ. ಉತ್ತರ ಭಾರತದ ಏನ್ ಇವತ್ತಿದೆ ಅದು 211ಕ್ಕೆ ಮ್ಯಾಕ್ಸಿಮಮ್ ಸಿಗುತ್ತೆ. ಇಡೀ ಒಂದು ನಾನು ಹೇಳಕ್ ಕೊಟ್ಟಂತದ್ದು ಒಂದು ಬಿಜೆಪಿ ಇಡೀ ದೇಶವನ್ನ ಭಾರತ ಒಂದು ಸಮಗ್ರ ವಿಕಾಸ ಆಗಬೇಕು, ಜಗತ್ತಿನಲ್ಲಿ ಭಾರತ ಶ್ರೇಷ್ಠ ದೇಶವನ್ನಾಗಬೇಕು ಅಂತಕ್ಕಂಥ ಯಾವ ಕಾರಣಕ್ಕೂ ಎಲ್ಲ ರಾಜ್ಯಗಳನ್ನ ಜೊತೆ ಮಾಡಿಕೊಂಡು ಒಂದು ಕೆಲಸವನ್ನು ನಾವು ಮುಂದಿನ ಡಿಲಿಮಿಟೇಷನ್ ಕಮಿಟಿನಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ಪಾರ್ಟಿಯವರು ಇರ್ತಾರೆ, ಬಿಜೆಪಿ ಒಂದೇ ಇರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬಹುದು, ಅದು ಸರಿ ಹೋಗ್ತದೆ.
ನಾನು ಮೊದಲನೇದು ಹೇಳ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ನಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿರೋದು ಪಾರ್ಲಿಮೆಂಟ್ ಅಲ್ಲಿ. ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಕರ್ನಾಟಕಕ್ಕೆ ಏನಾಗಬೇಕು ಅಂತ ಅದ್ಭುತವಾಗಿ ಒಂದು 10 ನಿಮಿಷ 5 ನಿಮಿಷ ಮಾತಾಡಿದ್ದಾರೆ. ಎಲ್ಲ ಎಂಪಿಗಳು, ಎಲ್ಲ ಪಾರ್ಟಿ ಎಂಪಿಗಳು ಇರೆಸ್ಪೆಕ್ಟಿವ್ ಆಗಿ ಕಾನ್ಸ್ಟಿಟ್ಯೂಷನ್ ಬಾಡಿ ಒಳಗಡೆ ಏನೇನ್ ಪ್ರೆಷರ್ ಹಾಕ್ಬೇಕೋ ಅದನ್ನ ಪ್ರೆಷರ್ ಹಾಕಿದ್ರೆ ಕರ್ನಾಟಕಕ್ಕೆ ಎಲ್ಲ ಸಿಗುತ್ತೆ. ಆ ಸಂದರ್ಭ ಬಂದಾಗ ಹಾಕದಲ್ಲೇ, ಫೈನಾನ್ಸ್ ಕಮಿಷನ್ ಬಂದಾಗ ಹಾಕದಲ್ಲೇ ನಾನ್ ಮಾಡಲ್ಲ ನೀನ್ ಮಾಡಲ್ಲ ಅಂತ ಬಿಟ್ರೆ ಯಾವುದೂ ಆಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ. ಥ್ಯಾಂಕ್ ಯು ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ. ಅಲ್ಟಿಮೇಟ್ಲಿ ಇಷ್ಟೇ ಇದರ ತಿರುಳು. ಸಿಲೆಬಸ್ ಫೈನಲೈಸ್ ಆಗಬೇಕಾದ್ರೆ ಮಾತಾಡಬೇಕು, ಎಕ್ಸಾಮ್ ಬರ್ದು ರಿಸಲ್ಟ್ ಬಂದ್ಮೇಲೆ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಗೋಳಾಡೋದು ಬೇಡ ಅನ್ನೋದು. ಕಾದು ನೋಡೋಣ, ಎಲ್ಲ ನಾಯಕರು ಒಟ್ಟಾಗಿ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ವೇಟ್ ಮಾಡೋಣ. ವಿಸ್ತಾರ ನ್ಯೂಸ್, ಇದು ನಿಖರ ಜನಪದ.